ಲೋಯರ್ ಬ್ಯಾಕ್ ಪೇನ್ ಇತ್ತು ರೈಟ್ ಸೈಡು. ನಾನು ಸುಮಾರು ಕ್ಲಿನಿಕ್ಗೆ ಹೋಗಿದ್ದೆ. ಸೊ ಇಲ್ಲಿ ಬಂದ ಮೇಲೆ ಅಟ್ಲೀಸ್ಟ್ 60% ಅದರಲ್ಲಿ ಗ್ಯಾಸ್ಟ್ರಿಕ್ ಪೌಡ್ರು ತುಂಬ ಉಪಯುಕ್ತವಾಗಿದೆ. ಬ್ರೀತ್ ಔಟ್, ಸ್ಲೋ ಅಷ್ಟೇ. ಶೋಲ್ಡರ್ ಜಾಯಿಂಟ್ ಅಡ್ಜಸ್ಟ್ಮೆಂಟ್. ಈ ಸೊಂಟ ನೋವು ಅಂತ ನೀವು ಬೇಸಿಕ್ ಎಲ್ಲರಿಗೂ ಕೇಳಿರ್ತೀರ. ಹೌದು ಸರ್, ಹೌದು. ಸೊಂಟ ನೋವು ಆಗೋದಕ್ಕೆ ಕಾರಣಗಳೇನು ಅಂತ ಹೇಳಿದ್ರೆ, ಫಸ್ಟ್ ಡಿಸ್ಕ್ ವೀಕ್ ಇರೋವಂಥದ್ದು, ಆಮೇಲೆ ನೀರು ಕುಡಿಯಲ್ಲ ಅಂತ ಹೇಳಿರ್ತಾರೆ, ಡಿಹೈಡ್ರೇಷನ್ ಆಗಿರೋದ್ರಿಂದ ಆಗೋವಂಥದ್ದು. ಹೀಗೆಲ್ಲ ಆದಾಗ ಸೊಂಟ ಡಿಸ್ಕ್ ಬಲ್ಜು, ಹಾರ್ನಿಯೇಷನ್ ಡಿಸ್ಕು ಮತ್ತು ಲಂಬರ್ ಸ್ಪಾಂಡಲೈಸಿಸ್. ಶೋಲ್ಡರ್ ಸ್ಕ್ಯಾಪುಲಾ ಇದು ಯಾರಿಗೆ ಬರುತ್ತೆ ಅಂದರೆ, ಕ್ರಿಕೆಟ್ ಆಡ್ತಾರಲ್ಲ, ಬೌಲಿಂಗ್ ಮಾಡ್ತಾ ಇದ್ದೀನಿ ಇಂಥವ್ರಿಗೆಲ್ಲ ಈ ಸ್ಕ್ಯಾಪುಲಾನಲ್ಲಿ ಏನಾಗುತ್ತೆ, ಸ್ಟಿಫ್ನೆಸ್ ಬಂದಿರುತ್ತೆ, ಹಿಡ್ಕೊಬಿಟ್ಟಿರುತ್ತೆ. ಇವ್ರೇನಂತಾರಂತಾರೆ, ಹಾರ್ಟಿಗೆ ಪ್ರಾಬ್ಲಮ್ ಬಂದುಬಿಟ್ಟಿದೆ, ಲೆಫ್ಟಾಗಿ ಬಂದುಬಿಟ್ರೆ ಹಾಗೆ ಹಾರ್ಟ್ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಸೊ ಅದೇನಿಲ್ಲ, 90% ಯಂಗ್ ಜನ್ರೇಷನ್ಗೆ ಏನು ಅಂತ ಹೇಳಿದ್ರೆ ಸರ್ವೈಕಲ್. ಯಾರಿಗೆ ಕೇಳಿ ಸರ್ವೈಕಲ್. ಯಾಕೆ ಸರ್ವೈಕಲ್ ಅಂತ ಹೇಳ್ತೀವಿ, ಯಾರೆಲ್ಲ ಮಲ್ಕೊಂಡು ಮೊಬೈಲ್ ನೋಡ್ತಿರಲ್ಲ ಕೈಯಲ್ಲಿ ಹಿಡ್ಕೊಂಡು, ಇವ್ರಿಗೆ 100% ಆಗೇ ಆಗತ್ತೆ. ಇವತ್ತೇ ಬಿಟ್ಬಿಡ್ಬೇಕು ಆಯಿತಾ. ಅವ್ರಿಗೇನಾಗತ್ತೆ ಅಂತ ಹೇಳಿದ್ರೆ, ಫಸ್ಟು ಲೆಫ್ಟಲ್ಲೇ ಜಾಸ್ತಿ ಆಗೋದು, ಕೈ ಶಾಕ್ ಹೊಡೆದಂಗೆ ಆಗುತ್ತೆ, ಜೋಮ್ ಬರುತ್ತೆ ಅಂತ ಹೇಳ್ತಾರೆ, ಕೈ ನೋವಾಗ್ತಾ ಇದೆ, ಫಿಂಗರ್ ಎಲ್ಲ ಶಾಕ್ ಹೊಡೆದ ತುದಿ ಬೆರಳೆಲ್ಲ ನೋವಾಗ್ತಾ ಇರುತ್ತೆ. ಇದಕ್ಕೆ ಕಾರಣ ನಿಮ್ಮ ಮೊಬೈಲು. ಸೊ ಇದ್ರದ್ದು ಅಡ್ಜಸ್ಟ್ಮೆಂಟ್. ಲೂಸ್ ಬ್ರೀತ್ ಔಟ್, 1 2. ಓಕೆ. ಇದು ಮಾಡೋದ್ರಿಂದ ಸರ್ ನಿಮ್ಮ ನರದ ಮೇಲೆ ಬೀಳಿರೋಂಥ ಏನು ಕಂಪ್ರೆಷನ್ ಒತ್ತಡ ಇದೆಯಲ್ಲ, ರಿಲೀಸ್ ಆಗುತ್ತೆ. ಯೂಟ್ಯೂಬಲ್ಲಿ ನೋಡ್ಕೊಂಡು ಹೋಗಿ ಅಲ್ಲೇನೇನೋ ಮಾಡಬೇಡಿ ಯಾರೂ. ಯಾಕಂತ ಹೇಳಿದ್ರೆ ನಾವು ಅದನ್ನು ತುಂಬ ಎಕ್ಸ್ಪೀರಿಯನ್ಸಿಂದನೇ ನಾವು ಮಾಡ್ತಾ ಇರ್ತೀವಿ. ESR ಅಂತ ಹೇಳ್ತೀವಿ, ಮತ್ತು CRP ಅಂತ ಹೇಳ್ತೀವಿ. ಈ ಥರ ಎಲ್ಲ ಇನ್ಫ್ಲಮೇಟರಿ ಮಾರ್ಕರ್ಸ್ ಅಂತ ಹೇಳ್ತೀವಿ. ಇದು ಬ್ಲಡ್ಡಲ್ಲಿ ಸಿರಮ್ ಲೆವೆಲಲ್ಲಿ ರೈಸ್ ಇರುತ್ತೆ. ಸೊ ಅದಕ್ಕೆ ಆ ಲೆವೆಲಿಗೆ ಕಡಿಮೆ ಆಗೋಕ್ಕೆ ಈ ಮೆಡಿಸಿನ್ಸ್ನ ಕೊಡ್ತೀವಿ. ಇದ್ರ ಜೊತೆಗೆ ನಾವು ಕೈರೋಪ್ರಾಕ್ಟಿಕ್ ಮಾಡಿದಾಗ ಬೆಟರ್ ರಿಸಲ್ಟ್ಸ್ನ ನೋಡಬಹುದು. ಕಪ್ಪಿಂಗ್ ಇರ್ಬೋದು, ಅಕ್ಯುಪಂಕ್ಚರ್ ಇರ್ಬೋದು, ವರ್ಮ ಇರ್ಬೋದು, ಕೈರೋಪ್ರಾಕ್ಟಿಕ್ ಇರ್ಬೋದು, ಇನ್ವರ್ಷನ್ ಇರ್ಬೋದು, ಇಷ್ಟೆಲ್ಲ ಕಂಬೈನ್ ಮಾಡಿ ನಾವಿಲ್ಲಿ ಟ್ರೀಟ್ಮೆಂಟ್ ಮಾಡ್ತೀವಿ. ಸರ್ ಏನು ಟ್ರೀಟ್ಮೆಂಟ್ ಇದು ಮಾಡ್ತಿದ್ದೀರಿ ಸರ್ ಇವಾಗ? ಕೈರೋಪ್ರಾಕ್ಟಿಕ್ ಮಾಡ್ತಾ ಇರೋದು. ಓಕೆ. ಕಾಲು ನೋವು, ಸೊಂಟ ನೋವು, ಡಿಸ್ಕ್ ಬಲ್ಜು, ಆ್ಯಂಕಲ್ ಸ್ಟ್ರೈನು, ಆಯಿತಾ. ಓಕೆ. ಮತ್ತು ತುಂಬ ಸ್ಟಿಫ್ನೆಸ್ಸು, ನಡೆದು ಆ್ಯಂಕಲ್ ಟ್ವಿಸ್ಟ್ ಆಗಿರುತ್ತೆ, ಆ್ಯಂಕಲ್ಲು ಮತ್ತು ಟಿಯರ್ ಆಗಿರುತ್ತೆ. ಕ್ರಿಕೆಟ್ ಆಡೋರಿಗೆ ಸ್ಪೋರ್ಟ್ಸ್ ಇಂಜುರೀಸ್ ಎಲ್ಲ ಆಗಿರುತ್ತಲ್ಲ, ಅವ್ರಿಗೆ ತುಂಬ ಸ್ಟ್ರೆಚ್ ಆಗಿ ಕೂಡ ನೋವು ಬಂದಿರುತ್ತೆ. ಸೊ ಅದಕ್ಕೆ ನಾವು ಆ್ಯಂಕಲ್ ಅಡ್ಜಸ್ಟ್ಮೆಂಟ್ ಮಾಡ್ತೀವಿ. ಅಡ್ಜಸ್ಟ್ಮೆಂಟ್ ಮಾಡಿದ್ರೆ ಅವರಿಗೆ ಏನಾಗುತ್ತೆ, ರಿಲ್ಯಾಕ್ಸ್ ಆಗುತ್ತೆ, ಪೇಯ್ನ್ ಕಡಿಮೆ ಆಗ್ಬಿಡುತ್ತೆ, ಇಮಿಡಿಯೇಟ್ ಕಡಿಮೆ ಆಗ್ಬಿಡುತ್ತೆ. ಇದು ನೀ ಅಡ್ಜಸ್ಟ್ಮೆಂಟು. ಓಕೆ. ಈಗ ಸೊ ಇವಾಗ ನೀವು ಸರ್ ಇವಾಗ ಮಾಡ್ತಾ ಇದ್ದೀರಲ್ಲ ಸರ್, ಕೆಲವರು ವೀಡಿಯೋ ನೋಡ್ತಕ್ಕಂಥ ವೀಕ್ಷಕರಿಗೆ ಒಂದು ಕ್ವಶನ್ ಇರುತ್ತೆ. ಸೊ ತುಂಬ ಜೋರಾಗಿ ಇದು ಮಾಡ್ತಾರೆ ಏನಾದರೂ, ಮತ್ತು ಅದರಿಂದ ಏನಾದರೂ ಬೇರೆ ಥರ ಏನೋ ಆಗುವ ಚಾನ್ಸಸ್ ಇರುತ್ತಾ ಅಂತೇಳಿ. ಇವಾಗ ನಮ್ಗೆ ಇವ್ರು ಯಾರು ಅಂತ ಗೊತ್ತಿದೆಯಾ? ಈಗ ನಾವು ಮಾಡಿದ್ರಲ್ಲ, ಏನಾದರೂ ನಿಮಗೆ ಏನಾದರೂ ತೊಂದರೆ ಆಗೋ ಥರ ಏನಾದ್ರು ಫೀಲ್ ಆಗ್ತಾ ಇದೆಯಾ? ರಿಲ್ಯಾಕ್ಸ್ ಆಗೋ ಥರ ಆಗ್ತಾ ಇದೆ. ಓಕೆ. ಡೀಪ್ ಬ್ರೀತ್ ಔಟ್. ಸೊ ಇವ್ರಿಗೆ ಇವಾಗ ಏನಾಗಿದೆ ಸರ್ ಆ್ಯಕ್ಚುಲಿ? ಇವ್ರಿಗೀಗ ಏನಾಗಿದೆ ಅಂದರೆ, ಬಾಡಿ ರಿಲ್ಯಾಕ್ಸೇಷನ್ಗೋಸ್ಕರ ಬಂದಿದ್ದಾರೆ. ಅವ್ರು ಪರ್ಟಿಕ್ಯುಲರ್ ಆಗಿ ಇವ್ರಿಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಯಾವುದೇ ರೀತಿ ಸೊಂಟ ನೋವು ಅಥವಾ ಇನ್ನೇನೋ ಪ್ರಾಬ್ಲಮ್ ಅಂತೂ ಇಲ್ಲ. ಅವರಿಗೆ IT ನಲ್ಲಿ ವರ್ಕ್ ಮಾಡೋದ್ರಿಂದ ಕೂತು ಬೆನ್ನೆಲ್ಲ ಸ್ವಲ್ಪ ಸ್ಟಿಫ್ನೆಸ್ ಬರೋದು, ತುಂಬ ನೋವಾಗೋದು ಕೆಲವೊಂದು ಟೈಮಲ್ಲಿ, ಇಂಥವ್ರಿಗೆ ಬರ್ತಾರೆ. ಬಟ್ ಮೇಯ್ನ್ ಆಗಿ ನಾವೀಗ ಕೈರೋಪ್ರಾಕ್ಟಿಕ್ ಟ್ರೀಟ್ಮೆಂಟ್ ಏನಿಗೆ ಮಾಡ್ತೀವಿ ಅಂತ ಹೇಳಿದ್ರೆ, ಸೊಂಟ ನೋವಿರೋರಿಗೆ, ಡಿಸ್ಕ್ ಬಲ್ಜು, ಸಯಾಟಿಕಾ. ಏನಾಗಿರುತ್ತೆ ಅಂತ ಹೇಳಿದ್ರೆ, ಈ ಸೊಂಟ ನೋವು ಅಂತ ನೀವು ಬೇಸಿಕ್ ಎಲ್ಲರಿಗೂ ಕೇಳಿರ್ತೀರ. ಹೌದು ಸರ್, ಹೌದು. ಸೊಂಟ ನೋವು ಆಗೋದಕ್ಕೆ ಕಾರಣಗಳೇನು ಅಂತ ಹೇಳಿದ್ರೆ, ಫಸ್ಟ್ ಡಿಸ್ಕ್ ವೀಕ್ ಇರೋವಂಥದ್ದು, ಆಮೇಲೆ ನೀರು ಕುಡಿಯಲ್ಲ ಅಂತ ಹೇಳಿರ್ತಾರೆ, ಡಿಹೈಡ್ರೇಷನ್ ಆಗಿರೋದ್ರಿಂದ ಆಗೋವಂಥದ್ದು. ಹೀಗೆಲ್ಲ ಆದಾಗ ಸೊಂಟ ಡಿಸ್ಕ್ ಬಲ್ಜು, ಹಾರ್ನಿಯೇಷನ್ ಡಿಸ್ಕು ಮತ್ತು ಲಂಬರ್ ಸ್ಪಾಂಡಲೈಸಿಸ್, ಹಾಗೆ ಲಿಸ್ಥಸಿಸ್ ಅಂತ ಆಗುತ್ತೆ. ಲಿಸ್ಥಸಿಸ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ನಮ್ಮದು ವರ್ಟಿಬ್ರಾ ಫಾರ್ವರ್ಡು ಅಥವಾ ಆ್ಯಂಟೀರಿಯರು ಪೋಸ್ಟೀರಿಯರು ಸ್ಲಿಪ್ ಆಗಿಬಿಡುತ್ತೆ. ಈ ಟೈಮಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಸುಮ್ಮನೆ ಬಂದು ಹಿಂದ್ಗಡೆಯಿಂದ ತುಣಿಸೋ ಅಂಥದ್ದೆಲ್ಲ ಮಾಡ್ತಾ ಇರ್ತಾರೆ. ಆ ರೀತಿ ಎಲ್ಲ ಮಾಡಬೇಡ್ದು. ಅದಕ್ಕೆ ಪರ್ಟಿಕ್ಯುಲರಾಗಿ MRI ಮಾಡಿಸಿ ಡಯಾಗ್ನೋಸಿಸ್ ಆದ ನಂತರನೇ ನಾವು ಅದಕ್ಕೆ ಟ್ರೀಟ್ಮೆಂಟ್ ಮಾಡೋದು. ಸುಮ್ಮನೆ ಬಂದು ಮಾಡ್ತು ಅಂತ ಹೇಳಿದ್ರೆ ರಿಸಲ್ಟ್ ಬರೋದಿಲ್ಲ. ಸೊ ಲಂಬರ್ ಥೊರಾಸಿಕ್
ಇದು ಎರಡಕ್ಕೂ ಈಗ ನಾವೇನು ಅಡ್ಜಸ್ಟ್ಮೆಂಟ್ ತೋರಿಸ್ತಾ ಇದ್ದೀನಲ್ಲ ಇದು ಲಂಬರ್ ಮಾಡ್ತಾ ಇದ್ವಿ. ಈಗ ನಾವು ಈ ಪ್ರೀವಿಯಸ್ ಏನು ಮಾಡಿದ್ವಿ ಅಂತ ಹೇಳಿದ್ರೆ ಶೋಲ್ಡರ್ ಸ್ಕ್ಯಾಪುಲಾ ಇದು ಯಾರಿಗೆ ಬರುತ್ತೆ ಅಂದರೆ ಕ್ರಿಕೆಟ್ ಆಡ್ತಾರಲ್ಲ, ಆ ಬೌಲಿಂಗ್ ಮಾಡ್ತಾ ಇದ್ದೀನಿ ಇಂಥವ್ರಿಗೆಲ್ಲ ಈ ಸ್ಕ್ಯಾಪುಲಾನಲ್ಲಿ ಏನಾಗುತ್ತೆ ಸ್ಟಿಫ್ನೆಸ್ ಬಂದಿರುತ್ತೆ, ಹಿಡ್ಕೊಬಿಟ್ಟಿರುತ್ತೆ. ಇವ್ರೇನಂತಾರಂತಾರೆ ಹಾರ್ಟಿಗೆ ಪ್ರಾಬ್ಲಮ್ ಬಂದುಬಿಡುತ್ತೆ, ಲೆಫ್ಟಾಗಿ ಬಂದುಬಿಟ್ರೆ ಹಾಗೆ ಹಾರ್ಟ್ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಸೊ ಅದೇನಿಲ್ಲ, ಬಟ್ ನೀವು ಹಾರ್ಟ್ ಚೆಕ್ ಮಾಡಿಸೋದ್ರಲ್ಲಿ ಏನು ತಪ್ಪೇನಿಲ್ಲ ಆಯಿತಾ. ಯಾಕಂದರೆ ಲೆಫ್ಟ್ ಸೈಡ್ ಬಂದಿದೆ ಅಂತ ಹೇಳಿದ್ರೆ ಕೇರ್ ತೊಗೊಳ್ಳೇಬೇಕು. ಸೊ ಮ್ಯಾಕ್ಸಿಮಮ್ ಏನಾಗಿರುತ್ತೆ ಅಂದರೆ ಸ್ಕ್ಯಾಪುಲಾನಲ್ಲಿ ನಿಮಗೆ ಸ್ಟಿಫ್ನೆಸ್ ಆಗಿ ಪೇಯ್ನ್ ಆಗಿರುತ್ತೆ. ಸೊ ಈಗ ಅಡ್ಜಸ್ಟ್ಮೆಂಟ್ ಮಾಡಿದ್ದೀವಿ. ಇವಾಗ ನನಗೆ ಒಂದು ಹಾಗೆ ನಿಂತಿರಬೇಡಿ, ಆ್ಯಂಟೀರಿಯರ್ ಅಡ್ಜಸ್ಟ್. ಡೀಪ್ ಬ್ರೀತ್ ಔಟ್, ಕ್ಲೋಸ್. ಓಕೆ, ಇದು ಪೋಸ್ಟೀರಿಯರ್ ಸ್ಪೈನ್ ಅಡ್ಜಸ್ಟ್ಮೆಂಟ್ ಅಂತ. ಡೀಪ್ ಬ್ರೀತ್ ಔಟ್, ಕ್ಲೋಸ್. ಓಕೆ, ರಿಲ್ಯಾಕ್ಸ್ ಆಗ್ತಾ ಇದೆಯಾ? ಕಷ್ಟ ಆಗ್ತಾ ಇದೆಯಾ? ನಿಜ ಹೇಳಬೇಕು. ಎದಾಡಿ ಹಾಕಿ ತಿರುಗಿ ಸ್ವಲ್ಪ ಮುಂದೆ, ಸ್ವಲ್ಪ ಇನ್ನೊಂಚೂರು, ಸ್ವಲ್ಪ ಕೈ ಕೊಡಿ. ಇದು ಥೊರಾಸಿಕ್ ಅಡ್ಜಸ್ಟ್ಮೆಂಟ್ ಅಂತ ಹೇಳ್ತೀವಿ. ಆರಾಮಾಗಿ ಸೋಫಾದ ಮೇಲೆ ಹೇಗೆ ಮಲಗ್ತೀರ ಹಾಗೆ ಲೂಸ್ ಬಿಟ್ಬಿಡಿ ಬಾಡಿನ. ಡೀಪ್ ಬ್ರೀತ್ ಔಟ್, ಲೂಸ್. ಅಷ್ಟೇ. ಶೋಲ್ಡರ್ ಜಾಯಿಂಟ್ ಅಡ್ಜಸ್ಟ್ಮೆಂಟ್. ಓಕೆ, ಎಲ್ಬೋ, ರಿಸ್ಟ್, ಫಿಂಗರ್ಸ್. ಸರ್ವೈಕಲ್ ಕುತ್ತಿಗೆ ಮಲಗಿದ್ದೆ ನನಗೆ. ಇವತ್ತು 90% ಯಂಗ್ ಜನ್ರೇಷನ್ಗೆ ಏನು ಅಂತ ಹೇಳಿದ್ರೆ ಸರ್ವೈಕಲ್. ಯಾರಿಗೆ ಕೇಳಿ ಸರ್ವೈಕಲ್. ಯಾಕೆ ಸರ್ವೈಕಲ್ ಅಂತ ಹೇಳ್ತೀವಿ? ಯಾರೆಲ್ಲ ಮಲ್ಕೊಂಡು ಮೊಬೈಲ್ ನೋಡ್ತಿರಲ್ಲ ಕೈಯಲ್ಲಿ ಹಿಡ್ಕೊಂಡು, ಇವ್ರಿಗೆ 100% ಆಗೇ ಆಗತ್ತೆ. ಇವತ್ತೇ ಬಿಟ್ಬಿಡ್ಬೇಕು ಆಯಿತಾ. ಅವ್ರಿಗೇನಾಗತ್ತೆ ಅಂತ ಹೇಳಿದ್ರೆ ಫಸ್ಟು ಲೆಫ್ಟಲ್ಲೇ ಜಾಸ್ತಿ ಆಗೋದು, ಕೈ ಶಾಕ್ ಹೊಡೆದಂಗೆ ಆಗುತ್ತೆ, ಜೋಮ್ ಬರುತ್ತೆ ಅಂತ ಹೇಳ್ತಾರೆ. ಕೈ ನೋವಾಗ್ತಾ ಇದೆ, ಫಿಂಗರ್ ಎಲ್ಲ ಶಾಕ್ ಹೊಡೆದ್ರೆ ತುದಿ ಬೆರಳೆಲ್ಲ ನೋವಾಗ್ತಾ ಇರುತ್ತೆ. ಇದಕ್ಕೆ ಕಾರಣ ನಿಮ್ಮ ಮೊಬೈಲು. ಸೊ ಇದ್ರದ್ದು ಅಡ್ಜಸ್ಟ್ಮೆಂಟ್. ಲೂಸ್ ಬ್ರೀತ್ ಔಟ್, 1 2. ಓಕೆ, ರಿಲ್ಯಾಕ್ಸ್. C1 ಅಡ್ಜಸ್ಟ್ಮೆಂಟ್ ಅಂತ ಹೇಳಿ, C1 C2 ಅಡ್ಜಸ್ಟ್. ಲೂಸ್, ಡೀಪ್ ಬ್ರೀತ್ ಔಟ್, ರಿಲ್ಯಾಕ್ಸ್. ಬಂತ? ಇದು C1 ಸೀಟ್. ಈ C1 ಸೀಟು ಆದರೆ ಏನಾಗುತ್ತೆ ಅಂತ ಹೇಳಿದ್ರೆ ಕಿವಿದು ನೋವಾಗೋದು ಇದು ಈ ಜಾಗದಲ್ಲಿ. ಸೊ ಇದಕ್ಕೆ ನಾವೇನು GB20 ಅಂತ ಒಂದು ಪಾಯಿಂಟ್ ಇದೆ ಆಕ್ಯುಪಂಕ್ಚರಲ್ಲಿ. ಇಲ್ಲಿ ನೋವಾದರೆ ಏನಾಗುತ್ತೆ, ಕೆಲವ್ರಿಗೆ ಇಲ್ಲಿಂದ ಮೈಗ್ರೇನ್ ಹಿಡಕ್ಕೆ ಈ ಕಡೆಗೆ ಬರುತ್ತೆ. ಸೊ ಇದಕ್ಕೆ ನಾವೀಗೇನು ಅಡ್ಜಸ್ಟ್ ಮಾಡಿದ್ವಲ್ಲ ಅದು C1 ಸೀಟು ಅಡ್ಜಸ್ಟ್ಮೆಂಟ್. ಈ ಅಡ್ಜಸ್ಟ್ಮೆಂಟ್ ಮಾಡಿದ್ರೆ ತುಂಬ ಇಮಿಡಿಯೇಟ್ ರಿಲೀಫ್ ಆಗುತ್ತೆ. ಸ್ವಲ್ಪ ಈಗ ಸ್ವಲ್ಪ ನಮಗೆ ರಿಬ್ಸ್ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ತೀವಿ. ರಿಬ್ಸ್ ಅಡ್ಜಸ್ಟ್ಮೆಂಟ್ ಇರ್ಬೋದು ಬ್ಯಾಕಲ್ಲಿ, ಹಾಗೆಯೇ ಥೊರಾಸಿಕ್ ಅಡ್ಜಸ್ಟ್ಮೆಂಟ್ ಇರ್ಬೋದು. ಸ್ವಲ್ಪ ಈಗ ಸ್ಕ್ಯಾಪುಲ ರಿಬ್ಸ್ ಎಲ್ಲ ಪೇಯ್ನ್ ಬರುತ್ತಲ್ಲ, ಇದರ ಅಡ್ಜಸ್ಟ್ಮೆಂಟ್ ಆಗುತ್ತೆ ಈಗ. ಹಾಗೆ ಶೋಲ್ಡರು ಮತ್ತು ಸ್ಕ್ಯಾಪುಲ ಅಡ್ಜಸ್ಟ್ಮೆಂಟ್ ಮಾಡ್ತೀವಿ. ಲೂಸ್, ಬ್ರೀತ್ ಔಟ್, ಲೂಸ್. ಓಕೆ, ಸ್ವಲ್ಪ ಲೂಸ್, ಡೀಪ್ ಬ್ರೀತ್ ಔಟ್, ಲೂಸ್. Breathe out. Okay, again. Breathe out. ಥೊರಾಸಿಕ್ ಅಡ್ಜಸ್ಟ್ಮೆಂಟ್ ಮಾಡಿದಾಗಲೇ ಇದರದ್ದೆಲ್ಲ ಕ್ರ್ಯಾಕ್ ಬಂದಿರುತ್ತೆ. ಬಟ್ ಇವಾಗ ಯಾವುದಾದ್ರೂ ಉಳ್ಕೊಂಡಿದ್ರೆ ಒಂದೆರಡು ಉಳ್ಕೊಂಡಿರುತ್ತೆ. ಸೊ ಅದನ್ನು ತೆಗಿ. ಸ್ವಲ್ಪ ಬ್ರೀತ್ ಔಟ್, ಅಗೇನ್ ಡೀಪ್ ಬ್ರೀತ್. ಓಕೆ, ಬ್ರೀತ್ ಔಟ್. ಓಕೆ, ರಿಲ್ಯಾಕ್ಸ್. ಒಂದು ಸೈಡ್ ಟರ್ನ್ ಆಗಿ ಸ್ವಲ್ಪ ಕೆಳಗೆ, ಹಾಗೆ ಮಲಗಿ ಸ್ವಲ್ಪ ಕೆಳಗೆ, ನನ್ನ ಕಡೆಗೆ ಬನ್ನಿ, ಕಾಲು ಮಡಚಿ. ಬ್ರೀತ್ ಔಟ್, ಕ್ಲೋಸ್.
ಅಗೇನ್ ಡೀಪ್ ಬ್ರೀತ್, ಬ್ರೀತ್ ಔಟ್. ಓಕೆ, ಆಚೆ ಕಡೆ, ಈ ಕಡೆ ಈ ಕಡೆ. ಲೂಸ್, ಬ್ರೀತ್ ಇನ್, ಬ್ರೀತ್ ಔಟ್. ಲೂಸ್, ಡೀಪ್ ಬ್ರೀತ್, ಬ್ರೀತ್ ಔಟ್, ಲೂಸ್. ಈಗ ನಾವು ಈಗ ಆಲ್ಮೋಸ್ಟ್ 90% ಕೈರೋಪ್ರಾಕ್ಟಿಕ್ ಇವ್ರಿಗೆ ಮಾಡಾಗಿದೆ. ಇದು ಬಂದು ಈ ಟೇಬಲ್ ಬಂದು ಡ್ರಾಪ್ ಟೇಬಲ್ ಅಂತ. ಸ್ವಲ್ಪ ಕೆಳಗೆ ಹೋಗಿ. ಇಷ್ಟು ಕೈರೋಪ್ರಾಕ್ಟಿಕ್ ಮಾಡಿದ ನಂತರನೂ ಕೂಡ ನಾವೇನಾದರೂ ಮಿಸ್ ಆಗಿರ್ಬೋದು ಅಲೈನ್ಮೆಂಟು ಅಥವಾ ಸರಿಯಾಗಿ ಇನ್ನೂ ಫಿಕ್ಸ್ ಆಗಿಲ್ದಲೇ ಇದ್ದರೆ ಈ ಟೇಬಲ್ನಲ್ಲಿ ಫಿಕ್ಸ್ ಮಾಡ್ತೀವಿ. ಹೇಗೆ ಫಿಕ್ಸ್ ಮಾಡ್ತೀವಿ ಅನ್ನೋದನ್ನ ನೋಡ್ಬೋದು. ಇದು ನೆಕ್ ಡಿಕಂಪ್ರೆಷನ್ ಮಾಡೋದಕ್ಕೆ ನಾವು ಮಾಡೋದು ಹೇಗೆ ಯೂಸ್ ಮಾಡ್ತೀವಿ. ಡೀಪ್ ಬ್ರೀತ್, ಬ್ರೀತ್ ಔಟ್, ಅಗೇನ್ ಡೀಪ್ ಬ್ರೀತ್, ಬ್ರೀತ್ ಔಟ್. ಇಷ್ಟು thoracic, deep breath, breathe out, breathe in, breathe out. Okay. ಇದು ಸೌಂಡ್ ನಿಮಗೆ ಜೋರಾಗಿ ಕೇಳಿಸ್ತಾ ಇರುತ್ತೆ, ಬಟ್ ಪೇಷಂಟಿಗೆ ಏನಂದರೆ ಆರಾಮ್ ರಿಲ್ಯಾಕ್ಸ್ ಫೀಲ್ ಆಗ್ತಾ ಇರುತ್ತೆ. ಓಕೆ, ಡೀಪ್ ಬ್ರೀತ್, ಬ್ರೀತ್ ಔಟ್, ಲಂಬಾರ್ ಅಡ್ಜಸ್ಟ್ಮೆಂಟ್, ಬ್ರೀತ್ ಇನ್, ಬ್ರೀತ್ ಔಟ್. ಅಗೇನ್ ಮತ್ತು ಸ್ಪೆಷಲಿ ಏನು ಹೇಳ್ತೀವಿ ಅಂದರೆ ಟೈಲ್ ಬೋನ್ ಪೇಯ್ನ್ ಬರುತ್ತೆ, ವಿಪರೀತ ನೋವು. ಅದು ವಿಪರೀತ ಅಂದರೆ ಕೂರಕ್ಕೆ ಆಗಲ್ಲ ಅವರಿಗೆ. ಒಳಗಡೆ ಮೋಷನ್ ಆಗೋ ಜಾಗದಲ್ಲಿ ಚುಚ್ತಾ ಇದೆನೋ, ನಮ್ಗೆ ಪೈಲ್ಸ್ ಬಂದುಬಿಟ್ಟಿದೇನೋ ಅಂತ ಕೆಲವರು ಅಂದ್ಕೊಳ್ತಾ ಇರ್ತಾರೆ. ಸೊ ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಟೈಲ್ ಬೋನ್. ಡೀಪ್ ಬ್ರೀತ್, ಬ್ರೀತ್ ಔಟ್, ಅಗೇನ್ ಬ್ರೀತ್ ಇನ್, ಬ್ರೀತ್ ಔಟ್. ಡೀಪ್ ಬ್ರೀತ್, ಬ್ರೀತ್ ಔಟ್. ಸ್ಯಾಕ್ರಮ್ ಅಡ್ಜಸ್ಟ್ಮೆಂಟ್ ಮಾಡೋದು ನಾವು ಇದರಲ್ಲಿ, ಬಟ್ ಟೈಲ್ ಬೋನ್ ಅಡ್ಜಸ್ಟ್ಮೆಂಟ್ ಮಾಡೋದು ಬೇರೆ ಥರ ಇದೆ. ಸೊ ಅದನ್ನು ನಾವು ಪ್ರೈವೇಟಾಗಿ ಮಾಡಬೇಕಾಗತ್ತೆ, ಇಲ್ಲಿ ತೋರ್ಸೋಕ್ಕಾಗಲ್ಲ, ಸಾರಿ. ಈಗ ಹೋಲ್ ಸ್ಪೈನ್ ಅಡ್ಜಸ್ಟ್ಮೆಂಟ್ ನೆಕ್ಕಿಂದ ಹಿಡಿದು ತೊರಾಸಿಕ್ಕಿಂದ ಹಿಡಿದು ಲಂಬರ್ ತನಕನೂ ನಿಮಗೆ ಅಡ್ಜಸ್ಟ್ ಆಗುತ್ತೆ. ಬಟ್ ಇದನ್ನು ಅಡ್ಜಸ್ಟ್ ಮಾಡೋದಕ್ಕೆ ಒಂದು ವಿಧಾನ ಇರುತ್ತೆ. ನಾವು ಎಷ್ಟು ಪ್ರೆಷರ್ ಅಪ್ಲೈ ಮಾಡಿ ಅವ್ರ ನೆಕ್ನ ಪುಲ್ ಮಾಡ್ತೀವಿ ಅಂತ. ಸುಮ್ಮನೆ ಇಲ್ಲಿ ಟಿ ವಿಲಿ ಯೂಟ್ಯೂಬಲ್ಲಿ ನೋಡ್ಕೊಂಡು ಹೋಗಿ ಅಲ್ಲೇನೋ ಮಾಡಬೇಡಿ ಯಾರೂ. ಯಾಕಂತ ಹೇಳಿದ್ರೆ ನಾವು ಅದನ್ನು ತುಂಬ ಎಕ್ಸ್ಪೀರಿಯನ್ಸಿಂದನೇ ನಾವು ಮಾಡ್ತಾ ಇರ್ತೀವಿ. ನೆಕ್ಕಿಗೆ ಅಡ್ಜಸ್ಟ್ಮೆಂಟ್ ಮಾಡಬೇಕಾದ್ರೆ ಒಂದು ಪ್ರೆಷರ್ ಇರುತ್ತೆ. ತೊರಾಸಿಕ್ಕು ಅದು ಲಂಬರ್ ತನಕ ಹೋಗಬೇಕು ಅಂತ ಹೇಳಿದ್ರೆ ಇವರೆಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸುಮ್ಮನೆ ಯಾರೋ ಒಬ್ಬ ತಿನ್ನಾಗಿರೋನು ಕರ್ಕೊಂಡ್ಬಂದು ಹೇಳಿದ್ರೆ ಮುರಿದೇ ಹೋಗುತ್ತೆ. ಸೊ ಹಾಗಾಗೆಲ್ಲ ಯಾರು ಯೂಟ್ಯೂಬ್ ನೋಡ್ಕೊಂಡು ಮಾಡೋಕ್ಕೆ ಹೋಗಬೇಡಿ. ಲೂಸ್, ಬ್ರೀತ್ ಇನ್, ಬ್ರೀತ್ ಔಟ್, ರಿಲ್ಯಾಕ್ಸ್. ಡೀಪ್ ಬ್ರೀತ್, ಬ್ರೀತ್ ಔಟ್, ರಿಲ್ಯಾಕ್ಸ್. ಅಷ್ಟೇ ನೋಡಿ. ಇವಾಗ ನಾವು ಇವ್ರಿಗೆ ಪುಲ್ ಮಾಡಿದ್ದೀವಿ, ನೆಕ್ ಕ್ರ್ಯಾಕ್ ಆಗಿದೆ, ರಿಲ್ಯಾಕ್ಸ್ ಫೀಲ್ ಆಗ್ತಾ ಇದೆ. ಬಟ್ ಇವ್ರಿಗೆ ತೊರಾಸಿಕ್ಕಿಗೆ ಹೋಗಿಲ್ಲ ಅಥವಾ ಲಂಬರಿಗೆ ಹೋಗಿಲ್ಲ. ನಿಮ್ಗೆ ಅವ್ರಿಗೆ ಇವಾಗ ಕ್ರ್ಯಾಕ್ ಬಂತು? ತೊರಾಸಿಕ್ವರೆಗೂ ಬಂತ? ಇಲ್ಲಿ ತನಕ ಬಂತು ನೋಡಿ. ಅವ್ರಿಗೆ ನಾವು ಅಷ್ಟು ಕಡಿಮೆ ಎಳ್ದಿದ್ದೀವಿ. ನಮ್ಮ ಇದರಲ್ಲೇನು ಬರೀ ನೆಕ್ಕಿಗೆ ಮಾತ್ರ. ಇನ್ನೂ ಕೆಲವರು ಒಂದು ತುಂಬ ಸ್ಟ್ರಾಂಗ್ ಇರ್ತಾರೆ, ಅವ್ರಿಗೆ ಇನ್ನೂ ಜೋರಾಗಿ ಎಳಿಬೇಕಾಗತ್ತೆ. ನಿಮಗೂ ನಾನು ಮಾಡಿ ತೋರಿಸ್ತೀನಿ, ನಿಮ್ಮದು ಒಂದು ವೀಡಿಯೋ ನೋಡಲಿ ಜನಗಳು, ಯಾಕಂದರೆ ಅವರಿಗೂ ಗೊತ್ತಾಗಬೇಕಲ್ಲ. ಸೊ ಇದನ್ನು ದಯವಿಟ್ಟು ಯಾರು ಯೂಟ್ಯೂಬ್ ನೋಡಿಕೊಂಡು ಎಜುಕೇಷನ್ ಪರ್ಪಸ್ ಇದು ಮಾಡ್ತಾ ಇದ್ದೀವಿ. ಸೊ ಹಾಗೆ ಮಾಡಬೇಡಿ. ಈ ಅಡ್ಜಸ್ಟ್ಮೆಂಟಿಂದ ಏನೇನೆಲ್ಲ ಆಗುತ್ತೆ ಅಂತ ಹೇಳಿದ್ರೆ ಹೋಲ್ ಸ್ಪೈನ್ ಅಡ್ಜಸ್ಟ್ಮೆಂಟ್ ಆಗುತ್ತೆ. ಪೈನ್ ಇಮಿಡಿಯೇಟ್ ಒಂದು ರಿಲ್ಯಾಕ್ಸ್ ಬರುತ್ತೆ, ಆಕ್ಸಿಜನ್ ಚೆನ್ನಾಗಿ ಫ್ಲೋ ಆಗುತ್ತೆ. ಅವರು ಆ ಟೈಮಲ್ಲಿ ಚೆನ್ನಾಗಿ ಡೀಪ್ ಬ್ರೀತ್ ಮಾಡಿದ್ರೆ ತುಂಬ ರಿಲ್ಯಾಕ್ಸ್ ಆಗುತ್ತೆ. ಓಕೆ, ಪ್ರಾಬ್ಲಮ್ ಏನಾರು ಆಯಿತಾ? ಆರಾಮ ಅನ್ನಿಸ್ತಾ ಇದೆಯಾ? ಓಕೆ. ಇದಾದಮೇಲೆ ನಾವು ಅವರಿಗೆ ಇನ್ವರ್ಷನ್ ಮಾಡ್ತೀವಿ. ಸೊ ಏನಪ್ಪ ಇನ್ವರ್ಷನ್ ಅಂದರೆ ಅಲ್ಲಿ ಕ್ಯಾಮ್ರಾ ಇದು ಮಾಡಿ. ಸೊ ಇನ್ವರ್ಷನ್ ಥೆರಪಿ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ, ಯಾರೆಲ್ಲ ಈ ಟ್ರೀಟ್ಮೆಂಟ್ ಮಾಡಿ ನನಗಾಗಲ್ಲ, ಯೂಟ್ಯೂಬ್ ನೋಡ್ಕೊಂಡು ನನಗೆ ನೋವಾಗ್ತದೆ, ಇದೇನೋ ಮುರಿದು ಬಿಡ್ತಾ ಇದ್ದಾರೆ, ಮೂಳೆ ಮುರಿದೋಗುತ್ತೆ, ಸೌಂಡ್ ಬರುತ್ತೆ, ಈಗ ನೀವು ಅವ್ರಿಗೆ ಒಪಿನಿಯನ್ ಕೇಳ್ಬೋದು, ಇಷ್ಟೆಲ್ಲ ಮಾಡಿದಾಗ ಏನಾದ್ರು ತೊಂದರೆ ಆಯಿತಾ ಅಂತ. ಅಂಥವರಿಗೆ ನಾವು ಏನೂ ಮಾಡೋದಿಲ್ಲ, ಇನ್ವರ್ಷನ್ ಥೆರಪಿ ಹಾಕ್ತೀವಿ. ಸೊ ಒಂದು 5 to 10 ಸೆಷನ್ ಇನ್ವರ್ಷನ್ ಮಾಡಿದ್ರೆ ಅವರಿಗೆ ಸ್ಪೈನ್ ಡಿಕಂಪ್ರೆಷನ್ ಆಗುತ್ತೆ ವಿತೌಟ್ ಎನಿ ಕ್ರ್ಯಾಕ್. ಸೊ ಹಾಗಾಗಿ ನಾವು ಇನ್ವರ್ಷನ್ ಕೂಡ ಇಲ್ಲಿ ಇನ್ಸ್ಟಾಲ್ ಮಾಡಿಸಿದ್ವಿ. ರಿಲ್ಯಾಕ್ಸ್ ಫೀಲ್ ಆಯಿತು. ನಾನು ಫಸ್ಟ್ ಟೈಮ್ ಮಾಡಿಸಿದ್ವಿ ರಿಲ್ಯಾಕ್ಸ್. ಏನು ಬಾಡಿ ಪೈನ್ ಇತ್ತ ನಿಮ್ಗೆ? ಏನು ಈಗ ಅಂತ ಏನು ವಿಚಾರಕ್ಕೆ ಬಂದಿದ್ರಿ ಅಂತ ನೀವು? ಸುಮ್ಮನೆ ಅಂದರೆ ಬಾಡಿ ಆಗಲಿ ಅಂತ ಬಂದಿದ್ದು. ರಿಲ್ಯಾಕ್ಸ್ ಆಗಿದೆ ಅಷ್ಟೇ. ರಿಲ್ಯಾಕ್ಸ್ ಎಷ್ಟು ರಿಲ್ಯಾಕ್ಸ್ ಆಗಿದೆ ಸರ್? ಫುಲ್ ರಿಲ್ಯಾಕ್ಸ್ ಆಗಿದೆ. ಏನಾದ್ರು ಮಾಡಬೇಕಾದ್ರೆ ಡಾಕ್ಟರ್ ಮಾಡೋಕೆ ಏನಾದರೂ ನೋವು ಅಂತ ಆ ಥರ ಏನಾದ್ರು ಅನಿಸ್ತಾ? ಇಲ್ಲ, ಆ ಥರ ಏನಿಲ್ಲ, ಫುಲ್ ಆರಾಮಾಗಿತ್ತು.
ಇವ್ರು ಮಾತಾಡೋದ್ರಲ್ಲೇ ಗೊತ್ತಾಗುತ್ತೆ ಎಷ್ಟು ಸಾಫ್ಟ್ ಇರ್ಬೋದು ಇವರು ಮೆಂಟಲಿ ಫಿಸಿಕಲಿ ಅಂತ, ಆಯಿತಾ. ಸೊ ಹಾಗಾಗಿ ಇವರಿಗೆ ನಾವು ಸಾಫ್ಟ್ ಇರೋರಿಗೆ ಮಾಡ್ತಾ ಇದ್ದೀವಿ, ಟ್ರೀಟ್ಮೆಂಟ್ ಮಾಡಿದಾಗ ಅವ್ರಿಗೆ ರಿಲ್ಯಾಕ್ಸ್ ಫೀಲ್ ಆಗುತ್ತೆ ಅಂದರೆ, ಇದ್ರ ಜೊತೆಗೆ ಹಾರ್ಡ್ ತುಂಬ ಬಾಡಿ ಸ್ಟಿಫ್ನೆಸ್ ಇದ್ದವರಿಗೆಲ್ಲ ಏನು ಅನ್ಸೋದೇ ಇಲ್ಲ, ನಾವು ಮಾಡಿದ್ದೆ ಏನೂ ಮಾಡಿಲ್ವಲ್ಲ ಸರ್ ಅನ್ನೋ ಥರ ಫೀಲ್ ಬರುತ್ತೆ. ಸೊ ಅವಾಗ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಈ ಟ್ರೀಟ್ಮೆಂಟ್ ಆದ ನಂತರ ಮಸಾಜ್ ಬೆಡ್ ಇದೆ, ಮಸಾಜ್ ಮಾಡ್ತೀವಿ ನಾವು ಮ್ಯಾನ್ಯುವಲ್ ಆಗಿ. ಮಸಾಜರಲ್ಲಿ ಮಸಾಜ್ ಮಾಡ್ತೀವಿ ಒಂದು 20-30 ಮಿನಿಟ್ಸ್. ಅದಾದ ನಂತರನೇ ಇನ್ವರ್ಷನ್ ಮಾಡ್ತೀವಿ. ಇಷ್ಟೆಲ್ಲ ಟ್ರೀಟ್ಮೆಂಟು ಒಬ್ಬ ಪೇಷಂಟ್ಗೆ, ನಾನು ಇವರಿಗೆಲ್ಲ ಹೇಳ್ತಾ ಇರೋದು, ಇವರು ಪೇಷಂಟ್ ಅಲ್ಲ, ಬಾಡಿ ಸ್ಪೈನ್ ರಿಲ್ಯಾಕ್ಸೇಷನ್ಗೋಸ್ಕರ ಬಂದು ಮಾಡಿಸಿರೋದು. ಆವಾಗ ಬಂದು ಅವರಿಗೆ ಟ್ರೀಟ್ಮೆಂಟ್ ಏನೇನು ಕೊಟ್ಟರು ಕ್ಯೂರ್ ಆಗುತ್ತೆ. ಸೊ ಹಾಗಾಗಿ ಈ ಕೈರೋಪ್ರಾಕ್ಟಿಕ್ ಟ್ರೀಟ್ಮೆಂಟಲ್ಲಿ ಇಷ್ಟೆಲ್ಲ ಇರುತ್ತೆ. ಏನೆಲ್ಲ ಇರುತ್ತೆ? ಕಪಿಂಗ್ ಮಾಡ್ಬೋದು, ಗೊತ್ತಿಲ್ಲ ಅವ್ರಿಗೆ ಯಾವ ನೀಡ್ ಇದೆ ಅಂತ. ಕಪಿಂಗ್ ಇರ್ಬೋದು, ಆಕ್ಯುಪಂಕ್ಚರ್ ಇರ್ಬೋದು, ವರ್ಮಾ ಇರ್ಬೋದು, ಕೈರೋಪ್ರಾಕ್ಟಿಕ್ ಇರ್ಬೋದು, ಇನ್ವರ್ಷನ್ ಇರ್ಬೋದು, ಇಷ್ಟೆಲ್ಲ ಕಂಬೈನ್ ಮಾಡಿ ನಾವಿಲ್ಲಿ ಟ್ರೀಟ್ಮೆಂಟ್ ಮಾಡಿ. ಸುದ್ದಿ ಮನೆ ಚಾನಲ್, ಡಿಜಿಟಲ್ ಚಾನಲಿಂದ ಶ್ಯಾಮ್ ಅವ್ರು ಬಂದಿದ್ದಾರೆ. ಈಗಾಗಲೇ ಆಲ್ರೆಡಿ ಪೇಷಂಟಿಗೆ ನೋಡಿ ಧೈರ್ಯ ತಗೊಂಡ್ರೇನೋ ಸರ್? ಹೌದು, ಆಯ್ತಾ. ಹೌದು. ಸೊ ಅವ್ರಿಗೆ ಮಾಡೋಣ. ಬಟ್ ಪೇಷಂಟ್ ಅವ್ರು ರಿಲ್ಯಾಕ್ಸೇಷನ್ಗೋಸ್ಕರ ಬಂದಿದ್ದು. ಬಟ್ ನಿಮಗೆ ನೀವು ಆಲ್ರೆಡಿ ನಿಮ್ಮ ವರ್ಕ್ ಪ್ರೆಷರ್ ಇಂದ ನಿಮಗೆ ಸೊಂಟ ನೋವಿದೆ ಅಂತ ಹೇಳ್ತಾ ಇದ್ದೀರಾ. ಆಮೇಲೆ ಶೋಲ್ಡರ್ ಸೊಂಟ ಎಷ್ಟು ದಿನದಿಂದ ಈ ಸೊಂಟ ನೋವಿದೆ? ಸೊಂಟ ನೋವು ಸುಮಾರು ಒಂದು 5-6 ವರ್ಷ. 5-6 ವರ್ಷದಿಂದ ಇದೆ. ಸೊ ಈಗ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ, ಸ್ವಲ್ಪ ಹೋರಾಟದಿಂದ ಜಾಸ್ತಿ ಆಗ್ತಿದೆ. ಓಕೆ. ಯಾವಾಗ ರಾತ್ರಿಯಲ್ಲಿ ಜಾಸ್ತಿ ಇರುತ್ತಾ, ಹಗಲಲ್ಲಿ ಇರುತ್ತಾ, ಅಥವಾ 24x7 ಯಾವಾಗ್ಲೂ ಇರುತ್ತೆ? ಯಾವ ಕೆಲಸ ವರ್ಕ್ ಯಾವಾಗ ಜಾಸ್ತಿ ಪ್ರೆಷರ್ ಇರುತ್ತೋ ಅವಾಗೆಲ್ಲ ಹೋರಾಟಗಳು ಜಾಸ್ತಿ. ಒಂದೇ ಸಮ ತಲೆನೋ ಸೊಂಟ ನೋವು ಬಿಟ್ಟು ಏನಿಲ್ಲ, ಬಿಟ್ಟು ಒಂದ್ಸತಿ ಜಾಸ್ತಿ ಇರುತ್ತೆ, ಒಂದ್ಸತಿ ಕಡಿಮೆ ಇರುತ್ತೆ, ಆ ರೀತಿನೂ ಇರುತ್ತೆ. ಸೊ ಇಂಥ ಕೇಸಸ್ ಅಲ್ಲಿ ನಾವೇನ್ ಮಾಡ್ಬೋದು ಅಂತ, ಟ್ರೀಟ್ಮೆಂಟ್ ಸಕ್ಸಸ್ ಆಗತ್ತೆ. ಒಂದೇ ಸಮ ನೋವಿದೆ ಅಂತ ಹೇಳಿದ್ರೆ ಅದು ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ. ಇವ್ರ ಕೇಸಲ್ಲೆಲ್ಲ ಒಂದು 3 to 4 ಸೆಷನ್ಸ್ ನಾವು ಟ್ರೀಟ್ಮೆಂಟ್ ಮಾಡಿದ್ರೆ ಬೇಗ ರಿಕವರ್ ಆಗ್ತಾರೆ. ಸೊ ನೋಡೋಣ ಇವರಿಗೆ. ನೋಡಿ ಇವ್ರಿಗೆ ತೋರಿಸಿ, ಇವ್ರದ್ದು ನೋಡಿ, ಒಂದು ಚಿಕ್ಕದು ಒಂದು ಕಾಲು ಸ್ವಲ್ಪ ಇದೇ ಇರುತ್ತೆ. ಸೊ ಲೂಸ್. ಓಕೆ ನೋಡಿ, ಈಗ ನೋಡ್ಕೊಳ್ಳಿ, ನೀವೇ ಈಗಲ ತೆಗೆದ್ರಲ್ಲ, ಸರಿ ಇದೆಯಲ್ಲ? ಓಕೆ. ಲೂಸ್, ಡೀಪ್ ಬ್ರೀತ್. ಎಸ್. MRI ಏನಾರು ಮಾಡಿಸಿದ್ರಾ? ಹಾಂ ಸರ್, ಮಾಡಿಸಿದ್ದೆ. ಓಕೆ. ಆವಾಗ ಹೇಗಿತ್ತು, ಇವಾಗ ಹೇಗಿದೆ? MRI ಮಾಡಿಸ್ಬೇಕಾದ್ರೆ ಜಾಸ್ತಿ ಇತ್ತಾ, ಇವಾಗ ಜಾಸ್ತಿ ಆಗಿದೆಯಾ? ಅವಾಗ ಜಾಸ್ತಿ ಇತ್ತು, ಈಗ ಸ್ವಲ್ಪ ಪರವಾಗಿಲ್ಲ. ಯಾವ ಕಡೆ ನೋವು? ಈ ಕಡೆನೇನಾ, ಈ ಕಡೆ, ಆ ಕಡೆನಾ? ಲೂಸ್ ಬಿಡಿ. ಬ್ರೀದ್ ಇನ್, ಬ್ರೀದ್ ಔಟ್. ಹಾಂ ಸರ್. ಲೂಸ್. ಓಕೆ, ಲೂಸ್ ಬಿಡಿ. Loose. Breathe in, breathe out. Good. Relax. Again. Test. Yes. Loose breath. Deep breathe. Breathe out. Relax. Okay. ಏನು ಫೀಲ್ ಆಗ್ತಾ ಇದೆ? ಒಂಥರ ಫುಲ್ ರಿಲೀಫ್ ಆಗ್ತಿದೆ ಸರ್. ನಿಜವಾಗ್ಲೂನಾ? ನಿಜವಾಗ್ಲೂ. ಲೂಸ್. ಸ್ವಲ್ಪ ಲೂಸ್ ಬಿಡಿ. ಬ್ರೀದ್ ಇನ್, ಬ್ರೀದ್ ಔಟ್, ರಿಲ್ಯಾಕ್ಸ್. ಕೈ ಕೊಡಿ, ಎದೊಳಿ. ಸ್ವಲ್ಪ ಆ ಕಡೆ ತಿರ್ಕೊಳ್ಳಿ, ಕೆಳಗಡೆ ಕಾಲು ಬಿಟ್ಬಿಡಿ, ಸ್ವಲ್ಪ ಮುಂದೆ ಹೋಗಿ. ಓಕೆ, ಬನ್ನಿ. ಕೈ ಕೊಡಿ, ಲಾಕ್, ಲೂಸ್. ಸ್ವಲ್ಪ ಸಮಾಸ ಮಲ್ಕೊಳ್ಳಿ ಆರಾಮಾಗಿ. ಡೀಪ್ ಬ್ರೀತ್, ಬ್ರೀದ್ ಔಟ್. ಓಕೆ, ರಿಲ್ಯಾಕ್ಸ್. ಆ್ಯಕ್ಚುಲಿ ರೀಸೆಂಟಾಗಿ ಇಲ್ಲಿ ಉಳುಕಿತ್ತದು. ಇದಾ? ಹಾಂ ಸರ್. ಬಂತಲ್ಲ, ಸ್ವಲ್ಪ ಮುಂದೆ ಬನ್ನಿ, ಎತ್ತಳಿ. ಈ ಕಡೆ ಕಾಲು ತಿರುಗಿಸಿ. ಕುತ್ತಿಗೆ ನೋವು ಏನಾದ್ರು ಬಂದಿದ್ಯಾ? ಕುತ್ತಿಗೆ ನೋವು ಏನಿಲ್ಲ ಸರ್. ಏನಿಲ್ಲ ಅಲ್ಲ? ಏನಿಲ್ಲ. ಓಕೆ, ಸಿಂಪಲ್ ಅಡ್ಜ್. ಕ್ಲೋಸ್. ಎಲ್ಲ ನಿಮ್ಮ ಕ್ಲೋಸ್. ಬ್ರೀದ್ ಇನ್, ಬ್ರೀದ್ ಔಟ್, ರಿಲ್ಯಾಕ್ಸ್. ಓಕೆ, ಕ್ಲೋಸ್. ಬ್ರೀದ್ ಇನ್, ಬ್ರೀದ್ ಔಟ್, ಕ್ಲೋಸ್. ಓಕೆ. ಹೇಳ್ಕೊಳ್ಳಿ. ಡೀಪ್ ಬ್ರೀತ್. ಅಗೇನ್ ಡೀಪ್ ಬ್ರೀತ್. ಲೂಸ್. ಲೂಸ್. ರಿಲ್ಯಾಕ್ಸ್. ಬನ್ನಿ, ಇಲ್ಲಿ ಬರಬೇಕು, ನೀವು ತೊಗೊಬರ್ಬೇಕು, ಹತ್ರ ಅವ್ರು ಫೇಸ್ ಮಾಡಿ.
ಸೊ ಈಗ ನಮಗೆ ಹೋಲ್ ಸ್ಪೈನ್ ಕ್ರ್ಯಾಕ್ ಮಾಡಿದ್ದೀವಿ, ಪೂರ್ತಿ ಕೆಳಗಡೆವರೆಗೂ ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹೇಗಿತ್ತು ಫೀಲಿಂಗ್ಸ್ ಇದ್ರದ್ದು? ಸರ್ ತುಂಬ ಚೆನ್ನಾಗಿತ್ತು. ನಾನು ಇಲ್ಲಿ ಬೇರೆಯವರ ಒಂದು ಅಭಿಪ್ರಾಯ ಕೇಳೋಣ ಅನ್ಕೊಂಡೆ, ಬಟ್ ನನ್ನನ್ನು ಮನಸ್ಸು ನೀವು ಮಾಡ್ತಿದ್ದೀರಿ. ನಿಮ್ಮ ಅಭಿಪ್ರಾಯ ಹೇಳಿ, ಅವ್ರದ್ದು ಬಿಡಿ, ಯಾಕಂದರೆ ಅವ್ರದ್ದು ಬೇರೆ ಥರ ಕೇಸು, ನಿಮ್ಮದು ಪರ್ಟಿಕ್ಯುಲರ್ ಆಗಿ ನಂಬರ್ದು ಪ್ರಾಬ್ಲಮ್ ಇಟ್ಕೊಂಡೇ ಬಂದಿದ್ದೀರಾ. ಹೌದು. ಈಗ ಲಾಸ್ಟ್ ನೆಕ್ ಕ್ರ್ಯಾಕ್ ಮಾಡಿದ್ವಿ ನಾವು, ಏನಾದರೂ ಇದ್ರಲ್ಲಿ ತೊಂದರೆ ಆಗೋ ಥರ ಆಯ್ತಾ? ಇಲ್ಲ ಸರ್, ಇವಾಗ ರಿಲ್ಯಾಕ್ಸ್ ಆಯಿತು ಅಂತ ಫುಲ್ ಬಾಡಿ ಎಕ್ಸ್ಟ್ರಾಡಿನರಿ ಆಗಿತ್ತು ಸರ್. ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿತ್ತು. ಇಲ್ಲೂ ಕೂಡ ಏನೂ ನೋವು ಅಂತ ಅನಿಸ್ಲಿಲ್ಲ. ಸೊ ತುಂಬ ಚೆನ್ನಾಗಿದೆ. ವೀಕ್ಷಕರಷ್ಟೇ ಯಾವುದೇ ರೀತಿ ಭಯ ಪಡದೇ ಬಂದು ಸೇಫ್ ಮಾಡ್ಕೊಂಡು ಹೋಗ್ಬೋದು. ಸೇಫ್ ಇದೆ ಅಂತ ಸೇಫ್ ಇದೆ ಸರ್. ಸೊ ಯಾಕಂದ್ರೆ ಟಿವಿಲಿ ನೋಡ್ಬೇಕಾದ್ರೆ ನಿಮಗೆ ತುಂಬಾ ಇದ್ರಲ್ಲಿ ಕಾಣಿಸುತ್ತೆ, ಏನಪ್ಪ ಈ ತರ ಅಂತ, ಮೂಳೆಗೆ ಮುರಿದ್ಬಿಡ್ತಾರ ಅನ್ನೋ ತರ ಅದೆಲ್ಲ ಮೂಳೆ ಮುರಿಯಂತದಲ್ಲ. ಅಡ್ಜಸ್ಟ್ಮೆಂಟ್ ಹೇಗೆ, ಫಾರ್ ಎಕ್ಸಾಂಪಲ್ ನೋಡಿ, ಈ ತರ ಕ್ರ್ಯಾಕ್ ಮಾಡ್ತೀವಲ್ಲ, ಸೇಮ್ ಅದನ್ನ ಈ ಬೆರಳು ಕ್ರ್ಯಾಕ್ ಮಾಡೋದ್ರಲ್ಲಿ ಬೆರಳು ಮುರಿದೋಗಲ್ಲ, ಸೊಂಟ ಕ್ರ್ಯಾಕ್ ಮಾಡೋದು ಸೊಂಟ ಮುರಿದೋಗಲ್ಲ, ಅಡ್ಜಸ್ಟ್ಮೆಂಟ್ ಆಗತ್ತೆ. ಸೊ ಅಡ್ಜಸ್ಟ್ಮೆಂಟ್ನ ಪರ್ಟಿಕ್ಯುಲರ್ ಆಗಿ ಯಾವ ಪ್ರಾಬ್ಲಮ್ಗೆ ಯಾವ ಅಡ್ಜಸ್ಟ್ಮೆಂಟ್ ಮಾಡಬೇಕು, ಹೇಗೆ ಮಾಡಬೇಕು, ಎಲ್ಲಿ ಮಾಡಬೇಕು ಅನ್ನೋದನ್ನ ಸರಿಯಾದ ಕ್ರಮದಲ್ಲಿ ಮಾಡಿದ್ರೆ ಮಾತ್ರ ನಿಮ್ಮ ಸೊಂಟದ ನೋವಿರ್ಬೋದು, ಕುತ್ತಿಗೆ ನೋವಿರ್ಬೋದು, ಬೆನ್ನು ನೋವಾಗಿರ್ಬೋದು ಸರಿ ಆಗತ್ತೆ. ಸೊ ನಮ್ಮ ಕ್ಲಿನಿಕ್ಕಿಗೆ ಈಗ ಒಂದು 15 ದಿನ ಆಯಿತಾ ಬಂದು? 15 ದಿನ ಆಯಿತು. ದೇವರಾಜ್ ಇವರು ಬಂದಿದ್ದರು, ಕೆಲವೊಂದು ನೋವು ಸಮಸ್ಯೆಗಳನ್ನು ಇಟ್ಕೊಂಡು ಬಂದಿದ್ದರು. ಒಂದು ಸೆಷನ್ಸ್ ಮಾಡಿದ್ವಿ ನಾವು ಅವರಿಗೆ. ಹಾಗೆ ಉಳಿದಿದ್ದವರೇ ಹೇಳ್ತಾರೆ. ಒಂದು ಸೆಷನ್ ಆದಮೇಲೆ ನಿಮ್ಗೇನಾಯಿತು, ನಿಮ್ಗೇನು ನೋವಿತ್ತು ಹೇಳಿಬಿಡಿ. ನನಗೆ ಲೋಯರ್ ಬ್ಯಾಕ್ ಪೇನ್ ಇತ್ತು, ರೈಟ್ ಸೈಡು. ನಾನು ಸುಮಾರು ಕ್ಲಿನಿಕ್ಗೆ ಹೋಗಿದೆ. ಸೊ ಇಲ್ಲಿ ಬಂದ ಮೇಲೆ ಅಟ್ಲೀಸ್ಟ್ 60% ಅದರಲ್ಲಿ ಗ್ಯಾಸ್ಟ್ರಿಕ್ ಪೌಡ್ರ್ ತುಂಬ ಉಪಯುಕ್ತವಾಗಿದೆ. ಹೌದಾ? ಓಕೆ, ಗುಡ್ ಮೆಡಿಸಿನ್. ಯಾಕಂದರೆ ನನ್ನ ಅನುಭವದ ಪ್ರಕಾರ ನಾನು ಯಾಕಂದರೆ ಮೆಡಿಸಿನ್ ಅಷ್ಟು ತಿನ್ನಕ್ಕೆ ಹೋಗಲ್ಲ, ಆದಷ್ಟು ಹಾಗೆ ಪ್ರಯತ್ನ ಪಡ್ತೀನಿ, ತರಕಾರಿಗಳ ಹಾಗಾಗಿ ಇಲ್ಲಿ ಬಂದಮೇಲೆ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನ ಚೇಂಜ್ ಮಾಡ್ಕೊಳ್ತೇವೆ ಪದಾರ್ಥಗಳಲ್ಲಿ. ಸೊ ತುಂಬ ಉಪಯುಕ್ತವಾಗಿದೆ. ಆದಷ್ಟು ದಯವಿಟ್ಟು ಆಪ್ರೇಷನ್ ಮಾಡ್ಕೊಳ್ಳೋದು, ದಯವಿಟ್ಟು ಇಲ್ಲಿ ಬಂದು ಒಮ್ಮೆ ಭೇಟಿ ಕೊಡಿ, ಆಮೇಲೆ ಆಪ್ರೇಷನ್ ಮಾಡಿಸ್ಕೊಳ್ಳಿ. ಬೇಕಾದ್ರೆ ನಿಮ್ಮ ಸಮಸ್ಯೆಗಳು ಹೇಳ್ಕೊಳ್ಳಿ, ಅವರು ಅದರಿಂದ ನಂತರ ನಿಮಗೆ ಏನು ತೋಚುತ್ತೋ ಅದನ್ನು ಮಾಡ್ಕೊಳ್ಳಿ. ಸೊ ಆದರೆ ನೀವು ಡಯಟ್ ಮಾತ್ರ ಫಾಲೋ ಮಾಡಿದ್ದೀರಾ? ಡಯಟ್ ಮಾತ್ರ ನಾವೇನು ಹೇಳಿದ್ದೀವಿ ಅದನ್ನು ಒಂದು ಚೂರು ಚಾಚು ತಪ್ಪದಲ್ಲೇ ಮಾಡಿದ್ದೀರಾ. ಸೊ ಹಾಗಾಗಿ ನಿಮ್ಗೆ ಒಳ್ಳೆ ರಿಸಲ್ಟ್ ಬಂದಿದೆ. 40% ಕಡಿಮೆ ಆಗಿದೆ. ಖುಷಿಯಾಗಿದ್ದೀರಾ? ಖುಷಿಯಾಗಿದ್ದೀನಿ, ತುಂಬ ಸಂತೋಷ. ಥ್ಯಾಂಕ್ ಯು. ಧನ್ಯವಾದಗಳು. ಓಕೆ, ಹಾಗೆ ಈ ಕಡೆ ಯಾರು ನಿಂತಿದ್ರದ್ದು? ಸತ್ಯನಾರಾಯಣ. ಸತ್ಯನಾರಾಯಣ ಅವರು. ಇವರು ಭಯಂಕರ, ಇವ್ರ ಬಗ್ಗೆ ಹೇಳೋ ಹಾಗೆ ಇಲ್ಲ ಆಯಿತಾ. ಸುಮಾರು 2 ಅವರ್ ಬಂದು ಕೂತ್ಕೊಂಡು ಎಲ್ಲ ವಿಚಾರಣೆ ಮಾಡಿ ನಮ್ಮ ಹತ್ರ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಹೋಗಿದ್ರು. 1 ತಿಂಗಳಾಯ್ತಲ್ಲ? ಹಾಂ ಸರ್, 1 ತಿಂಗಳಾಯಿತು. ನನಗೂ ಬ್ಯಾಕ್ ಪೈನ್ ನಮ್ಮ ಹತ್ರ ಬಂದ ಮೇಲೆ ಅಟ್ಲೀಸ್ಟ್ ಒಂದು 10-15% ಒಂದು ಸೆಷನಲ್ಲಾದರೂ ನಿಮಗೆ ಜಾಸ್ತಿನೇ ಆಗಿದೆ. ಒಂದು 30-40% ಅಷ್ಟು ರೆಡ್ಯೂಸ್ ಆಗಿದೆ. ಸೊ ಏನು ಫುಡ್ ಡಯಟ್ ಹೇಳ್ತೀರಾ ಅದನ್ನು ಫಾಲೋ ಮಾಡಿದ್ರೆ ಅದೇ ಇಂಪಾರ್ಟೆಂಟ್, ಕಂಟ್ರೋಲ್ ಬಂದ್ಬಿಡುತ್ತೆ. ಸೊ ಯಾರೂ ಹೆದರಬೇಕಾಗಿದ್ದಿಲ್ಲ. ಫಸ್ಟ್ ಡಯಟ್ನ ಫಾಲೋ ಮಾಡಿ, ಡಾಕ್ಟರ್ಗಳು ಹೇಳಿ ಇಂಜೆಕ್ಷನ್ನು ಅಥವಾ ಆಪ್ರೇಷನ್ ಅಂತ ಹೇಳೋ ಬದಲು ಫಸ್ಟ್ ಒಂದು ಸರಿ ಟ್ರೈ ಮಾಡಿದ್ರೆ ಒಳ್ಳೆಯದು. ಅದು ಏನು ಆಗಲಿಲ್ಲ ಅಂತ ಹೇಳಿದ್ರೆ ಆಮೇಲೆ ಫೈನಲ್ ಆಗಿ ಅದು ಮಡಿಕೋಬೋದೇ ಆಗುತ್ತೆ. ಆಪ್ರೇಷನ್ನು ಅಥವಾ ಏನು ಇಂಜೆಕ್ಷನ್ ಹೇಳ್ತಾರೆ ಅದೆಲ್ಲ ಫೈನಲ್ ಸಜೆಷನ್ಸ್ ಮಡಿಕೋಬೋದು. ನೀವು ಖುಷಿಯಾಗಿದ್ದೀರಾ? ಹೌದು. ಡಯಟ್ ಫಾಲೋ ಮಾಡಿ. ಹೊಸದು ಒಂದು ಟಿಪ್ಸ್ ಹೇಳಿದ್ದೀವಿ, ಅದನ್ನು ಫಾಲೋ ಮಾಡಿ. ಸ್ವಲ್ಪ ಹೊಟ್ಟೆನೂ ಸ್ಲಿಮ್ ಆಗುತ್ತೆ, ಇನ್ನೂ ಜೋರಾಗಿ ಕೆಲಸ ಮಾಡ್ಬೋದು. ಥ್ಯಾಂಕ್ ಯು. ಇಲ್ಲಾಂದರೆ ಸುಮ್ಮನೆ ಏನೋ ಕ್ರ್ಯಾಕ್ ಮಾಡ್ತೀವಿ ಅಂದರೆ ಆಗಲ್ಲ. ಸರ್, ನನ್ನ ಕ್ವಶನ್ ಇನ್ನೊಂದೇನೆಂದರೆ, ಈಗ ನನಗೆ ಸೊಂಟ ಅಂದರೆ ಜಾಯಿಂಟ್ ಜಾರಿರುವಂಥದ್ದು, ಈ ಥರ ನಂತರದಲ್ಲಿ ಸುಮಾರು ಜನ ಇರ್ತಾರೆ. ಸೊ ಎಷ್ಟು ಬಾರಿ ಬಂದು ಇಲ್ಲಿ ಮಾಡಿಸ್ಕೋಬೇಕಿದೆ ಒಂದು ಟ್ರೀಟ್ಮೆಂಟ್ನ ಅಂತ? ನೋಡಿ, ಅದು ಡಿಪೆಂಡ್ಸ್ ಅಪಾನ್ ಅವ್ರಿಗೆ ಎಷ್ಟು ರೀತಿಯ 4 ಟೈಪ್ಸ್ ಆಫ್ ಡಿಸ್ಕ್ ಬಲ್ಜಸ್. ಸೊ ಅದರಲ್ಲಿ ಫಸ್ಟ್ ಸ್ಟೇಜಲ್ಲಿದ್ದಾರಾ, ಸೆಕೆಂಡ್ ಎಕ್ಸ್ಟ್ರೂಸನ್, ಸಿಕ್ವೆಸ್ಟ್ರೇಷನ್, ಯಾವ ರೀತಿ ಆಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್. ಕನಿಷ್ಠ ಅಂದರೆ ಒಂದು 5 ಸೆಷನ್ಸ್ ಮಾಡಿದ್ರೆ ಅವ್ರಿಗೊಂದು ಒಳ್ಳೆ ಬೆಟರ್ ರಿಸಲ್ಟ್ ಬರುತ್ತೆ. ಓಕೆ. ಸೊ ಅದರ ನಂತರ ಎಕ್ಸಸೈಸಸ್ ಏನಾದರೂ ಇದ್ರೆ ನಾವು ಹೇಳ್ಕೊಡ್ತೀವಿ. ಹಾಗೆ ಅದಕ್ಕೆ ಏನಾದರೂ ಬೇರೆ ರೀತಿಯಲ್ಲಿ ಯಾವುದೇ ಅಸ್ಥಿ ಸಂಧಿ, ಆರ್ಥರೈಟಿಸ್, ರೊಮೈಟೈಡ್ ಯಾವ ಥರ ಇದ್ದರೆ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ನಮ್ಮಲ್ಲಿ ಡಾಕ್ಟರ್ ಇದ್ದಾರೆ, MD ಆಯುರ್ವೇದ ಮಾಡಿರೋಂಥ ಆಯುರ್ವೇದ ಡಾಕ್ಟರ್ ಇದ್ದಾರೆ. ಆಯುರ್ವೇದದಲ್ಲಿ ಏನು ಮೆಡಿಸಿನ್ಸ್ ಬೇಕು ಅಂತ ಅವ್ರು ನಿಮಗೆ ತಿಳಿಸ್ಕೊಡ್ತಾರೆ. ಸೊ ನಮ್ಮ ಕೆಲಸ ಏನು ಅಂತ ಹೇಳಿದ್ರೆ, ಪೂರ್ತಿಯಾಗಿ ನಿಮ್ಮ ಜಾಯಿಂಟ್ಸ್ನ ಮೊಬಿಲೈಸ್ ಮಾಡೋದು, ಆಮೇಲೆ ಅಲೈನ್ಮೆಂಟ್ ಮಾಡೋದು, ಬಾಡಿ ಮಸಲ್ ರಿಲ್ಯಾಕ್ಸೇಷನ್ ಮಾಡೋದು, ಹಾಗೆ ಮಸಲ್ಗೆ ಮಸಾಜ್ ಮಾಡೋವಂಥದ್ದು. ಸೊ ಇದು ನಮ್ಮ. ಸೊ ಕೆಲವರು ತುಂಬ ಸ್ಟ್ರಾಂಗ್ ಇರಲ್ಲ ಸರ್, ಸ್ವಲ್ಪ ವೀಕ್ ಇರ್ತಾರೆ. ವಿಡಿಯೋ ನೋಡ್ತಿರ್ತಕ್ಕಂಥ ಎಷ್ಟೋ ವೀಕ್ಷಕರು ಬೇರೆ ಬೇರೆ ಥರ ಇರ್ತಾರೆ. ನಾನು ಹೋಗಿ ಮಾಡಿಸ್ಕೋಬೋದಾ ಇಲ್ಲಿ, ಆ ಥರ ಅವ್ರಿಗೆ ಪ್ರಶ್ನೆ ಕಾಣುವಂಥದ್ದು ಸಾಮಾನ್ಯವಾಗಿರುತ್ತೆ. ಅವರು ಕೂಡ ಬಂದು ಆರಾಮಾಗಿ ಮಾಡಿಸ್ಕೊಂಡು ಹೋಗ್ಬೋದಾ? ಖಂಡಿತವಾಗಿ ಮಾಡಿಸ್ಕೊಂಡು ಹೋಗ್ಬೋದು. ನಮ್ಮಲ್ಲಿ ಹೇಗೆ ಅಂತ ಹೇಳಿದ್ರೆ, ನಾನು ಟು ಬಿ ಫ್ರಾಂಕ್, ನಾನು ಸ್ಟ್ರೈಟಾಗಿ ಮಾತಾಡೋ ಅಂಥದ್ದು, ನೀವು ದುಡ್ಡು ಕೊಟ್ಟು ಇಲ್ಲಿ ಬಂದು ಟ್ರೀಟ್ಮೆಂಟ್ ತೊಗೊಳ್ತೀರಾ, ನಾವು ನಿಮಗೆ 100% ನಮ್ಮಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗ್ದಲೇ, ತೊಂದರೆ ಆಗ್ದಲೇ ಕಳಿಸೋವಂಥ ಜವಾಬ್ದಾರಿ ನಮ್ದಾಗಿರತ್ತೆ. ಎಸ್ ಸರ್.
ಮೇಡಮ್ ಇಷ್ಟೊತ್ತು ಯಾವ ರೀತಿ ಒಬ್ಬ ಪೇಷಂಟ್ಗೆ ಏನೆಲ್ಲ ಮಾಡ್ತಾರೆ ಹೇಗಿರುತ್ತೆ ಅಂತೇಳಿ ತುಂಬ ಚೆನ್ನಾಗಿ ಡಾಕ್ಟರ್ ಕೂಡ ಅಲ್ಲಿ ತೋರಿಸ್ಕೊಟ್ರು. ಸೊ ಇದ್ರ ಜೊತೆಗೆ ಈ ಮೆಡಿಸಿನ್ಸ್ ಅಂತ ವಿಚಾರ ಬಂದಾಗ ಮೆಡಿಸಿನ್ಸ್ ಕೊಡ್ತೀರಾ ಹೇಗೆ, ಇಲ್ಲ ಅಥವಾ ಬರೀ ಒಂದು ಇದರಿಂದಾನೇ ಅದನ್ನ ಕ್ಯೂರ್ ಮಾಡ್ಬೋದಾ ಅಂತ? ನಾವು ಕೈರೋಪ್ರಾಕ್ಟಿಕ್ಸ್ ಜೊತೆಗೆ ನಮ್ದೇ ಓನ್ ಫಾರ್ಮುಲೇಷನ್ಸ್ ಇದೆ ಅಂತ ಹೇಳಿದ್ರೆ, ಈ ಚೂರ್ಣ ಆಗ್ಲಿ ಈ ಮಾತ್ರೆನಾಗ್ಲಿ ಇದನ್ನ ಕೊಡ್ತೀವಿ. ಏನು ಕೊಡ್ತೀವಿ ಅಂತ ಹೇಳಿದ್ರೆ, ಪೇಷಂಟ್ಗೆ ಈಗ ಒಬ್ರೊಬ್ರಿಗೆ ಶುಗರ್ ಲೆವೆಲ್ ರೈಸ್ ಇರುತ್ತೆ, ಅವರಿಗೆ ಅಂದ್ರೆ ಜಸ್ಟ್ ನಾವು ಅದನ್ನೇ ಮಾಡಲಿಟಿ ಮಾಡಿದ್ರೆ ಯೂಸ್ ಆಗ್ತಾ ಹೋಗಲ್ಲ. ಫಸ್ಟ್ ಶುಗರ್ ಕಂಟ್ರೋಲ್ ಮಾಡಬೇಕು. ಮತ್ತೆ ಸ್ವಲ್ಪ ಜನಕ್ಕೆ ಯೂರಿಕ್ ಆಸಿಡ್ ರೈಸ್ ಇರುತ್ತೆ, ESR ಅಂತ ಹೇಳ್ತೀವಿ, ಮತ್ತೆ CRP ಅಂತ ಹೇಳ್ತೀವಿ. ಈ ತರ ಎಲ್ಲ ಇನ್ಫ್ಲಮೇಟರಿ ಮಾರ್ಕರ್ಸ್ ಅಂತ ಹೇಳ್ತೀವಿ. ಇದು ಬ್ಲಡ್ ಅಲ್ಲಿ ಸಿರಮ್ ಲೆವೆಲ್ ಅಲ್ಲಿ ರೈಸ್ ಇರುತ್ತೆ. ಸೊ ಅದಕ್ಕೆ ಆ ಲೆವೆಲ್ಗೆ ಕಡಿಮೆ ಆಗಕ್ಕೆ ಈ ಮೆಡಿಸಿನ್ಸ್ ನ ಕೊಡ್ತೀವಿ. ಇದ್ರ ಜೊತೆಗೆ ನಾವು ಕೈರೋಪ್ರಾಕ್ಟಿಕ್ ಮಾಡಿದಾಗ ಬೆಟರ್ ರಿಸಲ್ಟ್ಸ್ ನ ನೋಡಬಹುದು. ಅಂದ್ರೆ ಔಷಧ ಅಂತ ವಿಚಾರ ಬಂದಾಗ ಮೇಡಮ್, ಇಲ್ಲಿ ಇಂಗ್ಲಿಷ್ ಮೆಡಿಸಿನ್ಸ್ ಇರುತ್ತಾ ಅಥವಾ ಹೇಗೆ ಆಯುರ್ವೇದಿಕ ಹೇಗೆ ಅಂತ? ನಾನು ಆಯುರ್ವೇದ ವೈದ್ಯನೇ, BMS MD ಕಂಪ್ಲೀಟ್ ಆಗಿರೋದು ಅಂತ ಹೇಳಿದ್ರೆ ನಾವು ಇಲ್ಲೆಲ್ಲ ಆಯುರ್ವೇದ ಔಷಧಿಗಳನ್ನೇ ಕೊಡೋದು. ನಮ್ದೇ ಓನ್ ಫಾರ್ಮುಲೇಷನ್ಸ್ ಇರುತ್ತೆ. ಅಂದ್ರೆ ಏನ್ ರಿಲೇಟೆಡ್ ಟು ಪೇನಿಗೆ ಯಾವ್ದು ಅವರಿಗೆ ಸೂಕ್ತ ಅಂತ ಹೇಳಿ ಟೆಸ್ಟ್ ಮಾಡಿಸಿ ಅಥವಾ ಬ್ಲಡ್ ಟೆಸ್ಟ್ ಮಾಡಿಸಿ ನೋಡಿ ಕೊಡ್ತೀವಿ. ಮೇಡಮ್ ಈಗ ಇಲ್ಲಿ ಬರ್ಬೇಕಾದ್ರೆ ಸುಮಾರು ಜನ ಇಂಗ್ಲಿಷ್ ಮೆಡಿಸಿನ್ಸ್ ತಗೊಂಡಿರ್ತಾರೆ. ಸೊ ಇಲ್ಲಿ ಎರಡು ಮೆಡಿಸಿನ್ಸ್ ಇದಾದಾಗ ಯಾವ ರೀತಿ ವರ್ಕ್ ಆಗುತ್ತೆ ಅಂತ? ಅಂದ್ರೆ ನಾರ್ಮಲ್ ಆಗಿ ಎಲ್ಲ ಏನಂತ ಹೇಳಿದ್ರೆ ಪೇನಿಗೆ ತಗೊಂಡ್ ಬಂದಿರ್ತಾರೆ ಪೇನ್ ಕಿಲ್ಲರ್ಸ್, ಅದ್ ಬಿಟ್ರೆ ಸ್ವಲ್ಪ ಸ್ಟಿರಾಯ್ಡ್ಸಿಗೆ ಅಭ್ಯಾಸ ಆಗ್ಬಿಟ್ಟಿರ್ತಾರೆ ಅಂತ ಹೇಳಿದ್ರೆ, ಶುಗರ್ ಮತ್ತೆ ಹೈಪರ್ ಟೆನ್ಷನ್ ಅಂದ್ರೆ BP ಗೆ ಏನಿರುತ್ತೆ ಅದನ್ನ ಆ ಮೆಡಿಸಿನ್ ಅವ್ರು ತಗೊಂತಾನೆ ಇರ್ಬೇಕು. ಅದು ಇದು ರಿಯಾಕ್ಷನ್ ಆಗೋದು ಆ ತರದ್ದೇನಿಲ್ಲ. ಅಂದ್ರೆ ಇದು ಫುಲ್ ಅಂದ್ರೆ ಉಪಯುಕ್ತನೇ ಆಗುತ್ತೆ ಬಾಡಿಗೆ. ಸೊ ಇದೆಲ್ಲ ಎಲ್ಲಿ ಮೇಡಮ್ ಯಾವ ರೀತಿ ತಯಾರಾಗುತ್ತೆ ಇದು? ಇದಂದ್ರೆ ನಾವಂದ್ರೆ ಎಲ್ಲ ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸ್ ಇರೋದು ಮೆಡಿಸಿನ್ಸ್ ನ, ಆಯುರ್ವೇದ ಮೆಡಿಸಿನ್ಸ್ ನ ತರಿಸ್ತೀವಿ ಸ್ವಲ್ಪ ಫಾರ್ಮಸಿಯಿಂದ. ಇನ್ನೊಂದು ನಮ್ದು ರಾ ಮೆಟೀರಿಯಲ್ಸ್ ನ ನಾವೇ ತರಿಸಿ ಒಳ್ಳೆ ಕಂಪನಿಯಿಂದ ನಾವೇ ಚೂರ್ಣಗಳನ್ನ ಪ್ರಿಪೇರ್ ಮಾಡಿಸಿ ಕೊಡ್ತೀವಿ. ಮೇಡಮ್ ಈ ಬೋನ್ ಸೆಟ್ಟಿಂಗ್ಸ್ ಬಿಟ್ಟು ಬೇರೆ ಏನಕ್ಕೆಲ್ಲ ಟ್ರೀಟ್ಮೆಂಟ್ಗಳು ಇದೆ ನಿಮ್ಮ ಹತ್ರ, ಏನ್ ಕೊಡ್ತೀರಾ ಅಂತ? ಅಂದ್ರೆ ನಾವು ಜನರಲ್ ಆಗಿ ಎಲ್ಲಾ ಡಿಸೀಸಸ್ಗೂ ಕೊಡ್ತಾ ಬರ್ತಿದೀವಿ. ಈಗ ಸ್ಟಾರ್ಟ್ ಮಾಡೋದ್ರಿಂದ ಒಂದೊಂದು ಡಿಸೀಸಸ್ ಒಂದೊಂದು ಸಿಸ್ಟಮ್ದು ಕಾನ್ಸಂಟ್ರೇಟ್ ಮಾಡ್ತಾ ಹೋಗ್ತಿದೀವಿ. ಈಗ ಮೇನ್ ಆಗಿ ಅಂತ ಹೇಳಿದ್ರೆ ನಾವು ಹೇರ್ ಫಾಲಿಗೆ ಮತ್ತೆ ಸ್ಕಿನ್ ಡಿಸೀಸಸ್ಗೆ ಮಾಡ್ತಿದೀವಿ. ಹೇರ್ ಫಾಲಿಗೆ ಆಯಿಲ್, ಸ್ಕಿನ್ ಡಿಸೀಸ್ಗೆ ಸ್ಟೀಮ್ ತಗೊಳ್ಳೋ ಅಂತ ಪೌಡರ್ ಮತ್ತೆ ಫೇಸ್ ಪ್ಯಾಕ್ ಹಾಕಕ್ಕೆ ಆ ತರ ಕೊಡ್ತಿದ್ವಿ. ಮತ್ತೆ ಹೆಮರಾಯ್ಡ್ಸ್ ಫಿಸ್ಚುಲಾಗೆ ಮೆಡಿಸಿನ್ ಸ್ಟಾರ್ಟ್ ಮಾಡಿದೀವಿ. ಈಗ ಡೈಲಿ ಕನ್ಸಲ್ಟೇಷನ್ ಇರುತ್ತೆ ನಮ್ಮಲ್ಲಿ. ಸರ್ ನಮ್ಮ ಹತ್ರ ಬರ್ಬೇಕಾದ್ರೆ ತುಂಬ ವೀಕ್ ಆಗಿದ್ರು. ವೀಕ್ ಅಂದರೆ ಅವ್ರಿಗೆ ಬೇರೆ ಪ್ರಾಬ್ಲಮ್ ಇತ್ತು, ಸೊ ಆ ಕಾರಣವಾಗಿ ವೀಕ್ ಆಗಿದ್ರು. ಅದಾದಮೇಲೆ ಸ್ವಲ್ಪ ಬಾಡಿ ಏನು ಸ್ಟ್ರೆಂಥನ್ ಆಗೋಕ್ಕೆ, ಬಾಡಿ ಮೊಬಿಲೈಸ್ ಆಗೋಕ್ಕೆ ನಮ್ಮ ಹತ್ರ ಮೊದಲಿಂದನೂ ಬರ್ತಾಯಿದ್ದಾರೆ. 2 ತಿಂಗಳಿಗೆ 1 ತಿಂಗಳಿಗೆ ಅವಾಗ ಬರ್ತಾ ಇದ್ದಾರೆ. ಸೊ ಅವ್ರದ್ದು ಏನು ಅಂತ ಹೇಳಿದ್ರೆ, ಇವ್ರಿಗೆ ಪರ್ಟಿಕ್ಯುಲರ್ ಆಗಿ ಇದೇ ಪ್ರಾಬ್ಲಮ್ ಅದೇ ಪ್ರಾಬ್ಲಮ್ ಅಂತ ಇರಲ್ಲ. ಒಂದು ಸತಿ ನಡೆದು ಸೊಂಟ ನೋವು ಬಂದಿರುತ್ತೆ, ಇನ್ನೊಂದು ಸತಿ ನೋಡಿ ಇವತ್ತೆಲ್ಲ ಬಿದ್ದು ಬಂದಿದ್ದಾರಂತೆ. ಈ ಥರ ಏನು ವಯಸ್ಸಾದವರು ಸ್ವಲ್ಪ ಈ ಬಾತ್ರೂಮಲ್ಲಿ ಹೋದಾಗ ಅಥವಾ ಏನಾದರೂ ಕಾರ್ ಹತ್ತಬೇಕಾದ್ರೆ ಸ್ವಲ್ಪ ಹುಷಾರಾಗಿ ನಡಿಬೇಕು. ಈಗ ಸರ್ ಬಂದಿರೋದಕ್ಕೆ ಕಾರಣ ಏನು ಸರ್, ನೀವೇ ಹೇಳ್ಬಿಡಿ. ನಾನು ಎಣ್ಣೆ ಕಾಲಿಗೆ ಮಸಾಜ್ ಮಾಡಿಸಿದ್ದೆ, ಅವತ್ತು ಗೊತ್ತಾಗಲ್ಲ ಸಾಕ್ಸ್ ಬಿಚ್ಚಿದ್ದೆ. ಮನೆಗೆ ಹೋಗ್ಬೇಕಾದ್ರೆ ಮಳೆ ಬಂದಿತ್ತು, ಅಲ್ಲಿ ಸ್ಕಿಡ್ ಆಗಿ ಜಾರಿ ಬಿದ್ದೋದೆ. ಬಿದ್ದೋದಾಗ ಈ ಸೊಂಟ ಈ ಕಡೆ ಕೊಟ್ಟೆ. ಬಟ್ ಏನಾಗಲಿಲ್ಲ, ಮಗಳು ಎಲ್ಲ ಬಂದು ಎತ್ತಿದ್ರು. ಆಮೇಲೆಲ್ಲ ಆರಾಮಾಗಿತ್ತು. ಸ್ವಲ್ಪ ಏನೋ ಕಾಲು ನೋವಿತ್ತು, ಅದಕ್ಕೆ ಬಂದೆ ಸರ್. ಹೇಗೆ ಅಂತ ಹೇಳಿದ್ರೆ, ಕಾಲು ನೋವು ಅದು ನೋವು ಇದು ನೋವು ಅಂತ ಹೇಳಿದ್ರೆ ಅವ್ರು ಯಾವ ಟೈಮಿಗೆ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಬಂದಾಗ ಮಾಡಿಸ್ಕೊಂಡು ಟ್ರೀಟ್ಮೆಂಟು ಮಸಾಜ್ ಎಲ್ಲ ಮಾಡಿಸಿ ಆರಾಮಾಗಿ ಹೋಗ್ತಾರೆ. ಇನ್ನೊಂದು ಯಾವಾಗಾರು 2 ತಿಂಗಳು ನೋಡಿ, ಇವ್ರಿಗೇನೂ ತೊಂದರೆ ಇಲ್ಲ. ಆದರೆ ರೆಗ್ಯುಲರಾಗಿ 1 ತಿಂಗಳು 2 ತಿಂಗಳು ಆಗಿದ ತಕ್ಷಣ ನೀಟಾಗಿ ಬಂದು ಒಂದು ಬಾಡಿ ಅಲೈನ್ಮೆಂಟ್ ಮಾಡಿಸ್ಕೊಂಡು ಹೋಗ್ತಾರೆ. ಸೊ ಏಟೇ ಆಗಿರಬೇಕು, ಬಾಡಿ ವೈಬ್ರೇಷನ್ ಬಂದರೆ ಅಲೈನ್ಮೆಂಟು ಅವರಿಗೆ ಗೊತ್ತಾಗ್ಬಿಟ್ಟಿದೆ. ಈಗ ನಾವು ಹೇಳಿಲ್ಲ, ಬಾಡಿ ವೈಬ್ರೇಷನ್ ಬಂತು ಅಲೈನ್ಮೆಂಟ್ ಮಾಡ್ತು ಅಂದರೆ ಅವರಿಗೊಂದು ಸರಿ ಹೋಗುತ್ತೆ. ಸೊ ಆ ಒಂದು ಇದನ್ನು ಅವರಿಗೆ ಗೊತ್ತಿರೋದ್ರಿಂದ ಅವ್ರು ಬಂದು ಕಂಟಿನ್ಯೂಸ್ ಆಗಿ 2 ತಿಂಗಳಿಗೆ 3 ತಿಂಗಳಿಗೆ ಬಂದು ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಹೋಗ್ತಾರೆ. ಹ್ಯಾಪಿಯಾಗಿದ್ದೀರಾ? ಸಣ್ಣಾಗಿದ್ರು, ಚೆನ್ನಾಗಾಗಿ ದಪ್ಪ ಆಗ್ಬಿಟ್ಟಿದ್ರು. ಅದೇ ಮಾತಾಡ್ತಾ ಇದ್ವಿ, ಫುಲ್ಲು ಕೈ ಕಾಲು ಎಲ್ಲ ಸಣ್ಣ ಆಗೋಗ್ಬಿಟ್ಟಿದ್ರು. ಹೆಚ್ಚು ಕಡಿಮೆ ಅಂದ್ರೆ ನನ್ನ ಪ್ರಕಾರ 5 ರಿಂದ 6 kg ಜಾಸ್ತಿ ಆಗಿದ್ದಾರೆ. ಅಲ್ಲ ಸರ್? 7 kg ನೋಡಿ, 7 kg ಜಾಸ್ತಿ ಆಗಿದ್ದಾರೆ. ಓಕೆ. ಸೊ ವ್ಯಕ್ತಿ ಚೆನ್ನಾಗಿದ್ದಾರೆ ಅಂತ. ಮೊದಲು ಊಟ ತಿನ್ನಲ್ಲ, ಅದು ಪ್ರಾಬ್ಲಮ್ ಇದು ಪ್ರಾಬ್ಲಮ್ ಅಂತ. ಈಗ ಊಟ ಎಲ್ಲ ಚೆನ್ನಾಗಿ ಸೇರ್ತಾ ಇದೆ ಸರ್, ಈಗ ಆರಾಮಾಗಿದ್ದಾರೆ. ಕಲ್ಕತ್ತಾದಿಂದ ಬಂತಾರೆ, ಆರ್ಟಿಸ್ಟ್ ಕೆಲಸ ಮಾಡ್ತಾರೆ ಇಲ್ಲಿ ಮೈಸೂರಲ್ಲಿ. ಸೊ ಇವರು ನಮ್ಮ ಹತ್ರ 2 ತಿಂಗಳ ಹಿಂದೆಯಿಂದ ಬಂದಿದ್ದರು. ಇವಾಗ ಅವ್ರು ಬಂದಿದ್ದಾರೆ. नमस्ते विष्णु सर। नमस्ते। तो आप कैसे हैं अभी? अभी अच्छा है सर।
अच्छा तो पहले कैसे थे आप बता दीजिए। पहले सर बहुत प्रॉब्लम था, ये पैर में पूरा झिंझनाहट था और ये तो बैठने के लिए 10 मिनट मेरे को बैठने के लिए नहीं हुआ। अभी मैं बहुत टाइम से बैठ के काम कर रहा हूँ, और अच्छा फील कर रहा हूँ। तो अच्छा ಫೀಲ್ कर रहे हैं। तो ಇದು ಒಂದು ದಿನದ್ದು ಅಥವಾ ಇನ್ಸ್ಟೆಂಟಾಗಿ ಮಾಡಿ ರಿಸಲ್ಟ್ ಅಲ್ಲ, ಇವರು 3ನೇ ತಿಂಗಳು अब कितना महीने में आ रहा है? 3 महीने। 3 सो थर्ड सेशन। थर्ड सेशन पहले आप जल्दी आने के लिए बोला था, मैं गाँव चला गया था, इसके लिए फिर कंटिन्यू किया। ಸೊ ಇವ್ರದ್ದು ಏನು ಅಂತ ಹೇಳಿದ್ರೆ ಒಂದು ದಿನ ಮಾಡಿ ಇನ್ಸ್ಟೆಂಟಾಗಿ ರಿಸಲ್ಟ್ ಎಲ್ಲ ತಗೋತಾ ಇರೋದು 3ನೇ ತಿಂಗಳು, ಅಂದರೆ ಒಬ್ಬ ವ್ಯಕ್ತಿ 3 ತಿಂಗಳಾದ್ಮೇಲೆ ಕೆಲಸ ಮಾಡಿಕೊಂಡು ಆರಾಮ್ಸೆ ಆಯ್ತು। तो एक 10-20-30% तो आराम ही है ना? आराम है सर। तो पहले तो बैठ नहीं सकते थे? 10 मिनट बैठने के लिए मेरे को नहीं होता, मैं सो था पहले। आप कह रहे थे कि ऑपरेशन के लिए बोला? हाँ ऑपरेशन बोला था मेरे को, मैं जब MRI निकाला था ऑपरेशन बोला था, आपका पास ज़्यादा टाइम नहीं है, ऑपरेशन करना है। बाद में आपका यूट्यूब में देखने के बाद मैं कॉन्ट्रैक्ट किया, फिर आया। फिर ये भाई ने मेरे को परसों मेरे को बोला था, मैं ठीक है चलो सर का साथ एक बार मीट कर लो, उसका भी MRI था, मेरे जैसा मैं MRI देखा था, देखने के बाद मैंने चलो जाके देखेंगे एक बार। ठीक है ठीक मैं है। तो अच्छा हूँ, आप भी अच्छा हो। तो आप उनको लेके आए थे तो इसलिए तो उनको भी हम अभी इन्वर्शन डाले हुए हैं, तो ठीक है। आप तो ठीक हो गए ना? ठीक है, पहले से तो ठीक हो ठीक गए, है, बस। तो हम भी आपकी वजह से खुश है। थैंक यू। ऐसे कंटिन्यू करते रहेंगे, अच्छा हो जाएगा। ऑपरेशन तो नहीं करेंगे ठीक है। हम तो ऑपरेशन से आपको रोक दिया। हाँ, वही है, क्योंकि अभी ऑपरेशन किया तो बहुत हो गया बस। हाँ थैंक यू थैंक यू। ಎತ್ತಿ ಎತ್ತಿ ನಿಲ್ಲಿಸ್ಕೊಡಿ, ಸಾಕು ಲೂಸ್. ಕಣ್ಣು ಮುಚ್ಕೊಡಿ, ನಾನು ಇದ್ದೀನಿ, ರಿಲ್ಯಾಕ್ಸ್ ಡೀಪ್. ಓಕೆ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಆಗಿರಲಿ, ಡೀಪ್. ತಲೆ ಮುಂದೆ ಮಾಡಿ. ತಲೆ ಭಾರ ಆಗ್ತಾ ಇದೆಯಾ? ಇಲ್ಲ. ತಲೆ ಭಾರ ಆದರೆ ಹೇಳಿ. ಹಾಂ ರಿಲ್ಯಾಕ್ಸ್. ಓಕೆ ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ಹಾಗೆ ಇಡ್ಲಿ ಇಟ್ಕೊಡಿ, ನನ್ನ ಸೊಂಟ ಇಟ್ಕೊಡಿ, ನಿಧಾನ ನಿಧಾನ. ತಲೆ ಮುಂದೆ ಮಾಡಿ, ಅಷ್ಟೇ ಅಷ್ಟೇ. ಎಸ್. ಇದು ಮಾಡೋದ್ರಿಂದ ಹಾಂ ಸರ್, ನಿಮ್ಮ ನರದ ಮೇಲೆ ಬೀಳಿರೋಂಥ ಏನು ಕಂಪ್ರೆಷನ್ ಒತ್ತಡ ಇದೆಯಲ್ಲ, ರಿಲೀಸ್ ಆಗುತ್ತೆ. ರಿಲ್ಯಾಕ್ಸ್. ಹಾಗೆ ಕೆಳಗಿಳಿಸಿ ಸ್ವಲ್ಪ. ತಲೆ ಮುಂದೆ ಮಾಡಿ, ತಲೆ ಈ ಕಡೆ ನನ್ನ ಕಡೆ ಇಳಿಸಿ ಇಳಿಸಿ. ರಿಲ್ಯಾಕ್ಸ್. ಸ್ವಲ್ಪ ಮೇಲೆ. ಹೇಳಿ. ಸಾಕು. ಕಷ್ಟ ಆಗ್ತಾ ಇದೆಯಾ? ಸ್ವಲ್ಪ ಸರ್, ಲೈಟಾಗಿ. ಲೂಸ್. ರಿಲ್ಯಾಕ್ಸ್. ಸೆಳೆತ ನಿಮಗೆ ನೋವು ಆಗ್ಬೇಡ್ದು ಆಯ್ತಾ? ಸೆಳೆತ, ಅದಕ್ಕೆ ನಾವು ಮಸಾಜ್ ಮಾಡಿದ್ರೆ ಏನು ಫೀಲ್ ಆಗತ್ತೆ, ಆ ಸೆಳೆತ ಬರಬೇಕು. ರಿಲ್ಯಾಕ್ಸ್. ಕೆಳಗಿಡಿಸಿ. ಸಾಕು 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 ಸಾಕು. ಮತ್ತು ಇದು ಇನ್ವರ್ಷನ್ ಥೆರಪಿ ನಿಮಗೆ 4 ರಿಂದ 5 ನಿಮಿಷ ಅಷ್ಟೇ ಮಾಡೋಕ್ಕಾಗೋದು. ಓಕೆ. ಅದಕ್ಕಿಂತ ಜಾಸ್ತಿ ಮಾಡೋದಕ್ಕೆ ಅವಶ್ಯಕತೆಯೂ ಇಲ್ಲ, ಮಾಡಲು ಕೂಡ ಬಾರ್ದು. ಎತ್ತಿ. ತುಂಬ ಇದ್ಮೇಲೆ ಆಯಿತು. ಕೈಗೆ ಹಿಂದ್ಗಡೆ ಮಾಡಿ ನನ್ನ ಕಾಲ ಹತ್ರಕ್ಕೆ. ಇಲ್ಲ ಅಲ್ಲಲ್ಲ, ಮೇಲ್ಗಡೆ ಆ್ಯಂಕಲ್ ಇಟ್ಕೊಳ್ಳಿ, ನಂದು ಕೆಳಗಡೆ ಆ್ಯಂಕಲ್. ಅಷ್ಟೇ. ಲೂಸ್ ಬಿಟ್ಬಿಡಿ, ಕೈ ಬಿಟ್ಬಿಡಿರಿ, ಆರಾಮಾಗಿ ಇಟ್ಕೊಳ್ಳಿ. ಲೂಸ್ ಉದ್ದ ಮಾಡ್ಕೊಂಡು ಚೂರು ಕೆಳಗೆ ಇಳಿಸೋರು ಕುಳ್ಳ ಇದ್ದಾರೆ. ಎಸ್, ಲೂಸ್. ಸ್ಟ್ರೆಚ್ ಫೀಲ್ ಬರ್ತಾ ಇದೆಯಾ? ಹಾಂ ಸರ್. ಸ್ಟ್ರೆಚ್ ಆಗೋ ಥರ? ಹೌದು. ರಿಲ್ಯಾಕ್ಸ್.
Yes, relax. ಆ್ಯಂಕಲ್ ಪೇಯ್ನ್ ಬಂತಾ? ಹಾಂ ಸರ್, ಬಂದಿರುತ್ತೆ. ಓಕೆ, ಪೂರ್ತಿ ಬಂದಿದೆಯಾ, ಸ್ವಲ್ಪ ಬಂದಿದೆಯಾ? ಎಲ್ಲ ಆಲ್ಮೋಸ್ಟ್ ಬಂದಿದೆಯಾ ಸರ್? ಓಕೆ, ಇಳಿಸಿ, ಕೆಳಗೆ ಇಳಿಸಿ. ಎಲ್ಲ ಇಟ್ಕೊಳ್ಳಿ, ಹಾಗೇನೆ ಅದನ್ನು ಇಟ್ಕೋಬೇಕಾ? ಗಟ್ಟಿ ಇಟ್ಕೊಳ್ಳಿ, ಹಾಗೆ ಇರಲಿ. ಒಂದೇ ನಿಮಿಷ. ಕಾಲನ್ನ ಬೆಂಡ್ ಮಾಡಿ ಎದೊಳ್ಬೇಡ್ದು. ಓಕೆ, ಸ್ಟ್ರೈಟ್ ಮರದ ತುಂಡು ಥರ ಇರಬೇಕು. ಹಾಗೆ ಹಾಂ, ಸ್ಟ್ರೈಟಾಗಿ ಇಟ್ಕೊಳ್ಳಿ ಕಾಲನ್ನ, ಹೀಗೆ ಇಟ್ಕೊಳ್ಳಿ, ಗಟ್ಟಿ ಇಟ್ಕೊಳ್ಳಿ. ಯಸ್, ಹೋಗಲಿ ಮೇಲೆ. ಎಸ್, ಸಾಕು, ಒಂದೇ ನಿಮಿಷ. ಇಳಿಸಿ ಕೆಳಗೆ, ರಿಲ್ಯಾಕ್ಸ್. ನಾನು ಈಗ ಅಲ್ಲೇ ತೋರಿಸಿ, ನನ್ನನ್ನು ಒಂದ್ಸತಿ ತೋರಿಸಿ, ಆಮೇಲೆ ಅಲ್ಲಿ ತೋರಿಸಿ. ಯಾರೆಲ್ಲ ನಿಮಗೆ ಈ ಸ್ಪೈನ್ ರಿಲೇಟೆಡ್ ಮಸಾಜ್ ಮಾಡ್ತಾರೆ ನೋಡಿ, ಈ ಸ್ಪೈನಿಗೆ ಡಿಸ್ಕ್ ಬಲ್ಜು, ಹರ್ನಿಯೇಷನ್ನು, ಲಿಸ್ಥಸಿಸ್ಸು, ಆಯಿತಾ, ಇದಕ್ಕೆಲ್ಲ ಮಸಾಜ್ ಮಾಡಬೇಕಾದ್ರೆ ನೀವು ಯಾರು ಪ್ರೊಫೆಷನಲ್ಸ್ ಇದ್ದಾರೆ ಅವ್ರ ಹತ್ರ ಮಸಾಜ್ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ, ನಿಮಗೆ ನಾರ್ಮಲಾಗಿ ಮಸಾಜ್ ಮಾಡೋರು ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ ಹೀಗೆ ಮಾಡ್ತಾರೆ. ಓಕೆ ನೋಡಿ, ಹೀಗೆ ಮಾಡ್ತಾರೆ. ಈಗ ಮಸಾಜ್ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರೆ, ಆಲ್ರೆಡಿ ಡಿಸ್ಕ್ ಬಲ್ಜ್ ಆಗಿರುತ್ತೆ, ಆಯಿತಾ. ಆ ಡಿಸ್ಕ್ ಬಲ್ಜ್ ಆದಾಗ ನಾವು ಈ ಕಡೆಯಿಂದ ಪ್ರೆಷರ್ ಕೊಟ್ಟು ಅದ್ರ ಮೇಲೆ ಒತ್ತಡ ಬೀಳುತ್ತೆ. ಹಿಂಗೆ ಒತ್ತಡ ಬೀಳೋದ್ರಿಂದ ಸೊಂಟದ ನೋವು ಜಾಸ್ತಿ ಆಗೋವಂಥದ್ದು ಚಾನ್ಸು 99% ಇರುತ್ತೆ. ಹಾಗಾದ್ರೆ ಈಗ ಯಾರಿಗೆ ಮಸಾಜ್ ಮಾಡಬೇಕು ಅಂತ ಹೇಳಿದ್ರೆ, ಯಾರಿಗೆ ಮಸಲ್ ರಿಲ್ಯಾಕ್ಸೇಷನ್ನು, ಉಳುಕೆ ಸ್ಪ್ರೈನ್ ಇದೆ, ಹಿಡ್ಕೊಂಡಿದೆ ಅಂತಾರಲ್ಲ, ಅವ್ರಿಗೆ ಮಾತ್ರ ನೀವು ಮೇಲ್ಗಡೆಯಿಂದ ಕೆಳಗಡೆ ಮಸಾಜ್ ಮಾಡೋದು ನಡೆಯುತ್ತೆ. ಆದರೆ ಸ್ಪೈನಲ್ಲಿ ನಿಮಗೆ ಪ್ರಾಬ್ಲಮ್ ಆದಾಗ, ಇಂಜುರಿ ಆದಾಗ, ಅಥವಾ ಡಿಸ್ಕ್ ಹರ್ನಿಯೇಷನ್ ಆದಾಗ ಮಸಾಜ್ನ ಯಾವಾಗಲೂ ಈ ರೀತಿಯೇ ಮಾಡಬೇಕು. ಇದೇನು ಅಂತ ಹೇಳಿದ್ರೆ, ಪ್ರತಿಯೊಂದು ಸ್ಪೈನ್ನ ಓಪನ್ ಮಾಡ್ತಾ ಹೋಗ್ತಾ ಇದ್ದೀವಿ ಅನ್ನೋ ಥರ ತೋರಿಸೋದಿದು. ಇದು ರೊಟೇಷನ್ಸ್ ಕೈಯಲ್ಲಿ ಮಾಡಬೇಕಾದ್ರೆ. ಏನಿದೆ, ಚೆನ್ನಾಗಿದೆಯಾ, ಕಷ್ಟ ಆಗ್ತಾ ಇದೆಯಾ? ಚೆನ್ನಾಗಿದೆ. ನೀವೇ ಹೇಳಬೇಕು, ಮಾಡಿಸ್ತಾ ಇರೋದು ನೀವೇನೆ. ನೀವು ಅಷ್ಟೇ, ಎಲ್ಲರೂ ಹೊರಗಡೆ ಹೋದಾಗ ಮಸಾಜ್ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ನಿಮಗೆ ಸೊಂಟ ನೋವು ಇರೋದ್ರಿಂದ ಯಾವಾಗಲೂ ಹಿಂಗೆ ಮೇಲ್ಗಡೆ ಸೈಡ್ ಆಗಬೇಕು ಮಸಾಜ್, ಹೀಗೆ. ಓಕೆ,
ಹಾಕಿದ್ದೀರಲ್ವ, ಹಾಂ, ಇದರಿಂದ ಏನು ಇದಾಗುತ್ತೆ ಅಂತ? ಇದನ್ನು ನಿಮಗೆ ಡೀಪ್ ಟಿಶ್ಯೂ ಮಸಾಜ್ ಅಂತ ಮಾಡ್ತಾ ಇರ್ತಾರೆ ಗೊತ್ತಾ, ಬೆರಳಲ್ಲೇ ಹಾಕಿ ಜೋರಾಗಿ ಒತ್ತಿ ಮಾಡ್ತಾರೆ. ಸೊ ನಾವು ಮೆಷಿನ್ಸ್ನಲ್ಲಿ ನಮಗೆ ಎಷ್ಟು ನಿಮಗೆ ಪ್ರೆಷರ್ ಬೇಕೋ ಅಷ್ಟು ಪ್ರೆಷರಲ್ಲಿ ನಾವು ಈ ಮಸಾಜ್ನ ಮಾಡ್ತೀವಿ. ಸರ್, ಇಷ್ಟೊತ್ತು ಎಲ್ಲ ಥರನೂ ತೋರಿಸ್ಕೊಟ್ರಿ ಸರ್, ಯಾವ ರೀತಿ ಟ್ರೀಟ್ಮೆಂಟ್ ನಡೆಯುತ್ತೆ ಹೇಗೆ ಅಂತೇಳಿ. ತುಂಬ ಚೆನ್ನಾಗಿತ್ತು ಕೂಡ, ತುಂಬ ಚೆನ್ನಾಗಿ ತೋರಿಸ್ಕೊಟ್ರಿ. ಸೊ ಬ್ರಾಂಚಸ್ ಅಂತ ಬಂದರೆ ಇವಾಗ ನಾವು ಬೆಂಗಳೂರಲ್ಲಿ ಇರ್ತಕ್ಕಂಥ ಬ್ರಾಂಚಲ್ಲಿ ನಾವಿದ್ದೀವಿ. ಸೊ ಇದನ್ನು ಹೊರತುಪಡಿಸಿ ಬೇರೆ ಎಲ್ಲೆಲ್ಲಿದೆ ನಿಮ್ಮದು ಬ್ರಾಂಚಸ್ ಸರ್? ಬೆಂಗಳೂರು ಹಾಗೂ ಬೆಂಗಳೂರು ಸುತ್ತಮುತ್ತ ಇರುವಂಥವರಿಗೋಸ್ಕರ ಅನುಕೂಲ ಆಗಲಿ, ನಮ್ಮ ಮೈಸೂರಿಗೆ ಬರೋದು ಬೇಡ ಅಂತ ಹೇಳಿ ನಾನು ವಿಜಯನಗರದಲ್ಲಿ ಮಾಡಿದ್ದೀವಿ. ವಿಜಯನಗರ ಮೀನ್ಸ್ ಪ್ರಶಾಂತ್ ನಗರ, ನಂಬರ್ 6 ನರೇಶ್ ಆರ್ಕಿಡ್. ಮಂಗಳೂರು ಕಿಚನ್ ಇದೆ ನೋಡಿ, ಈಗ ನಾನು ನಿಂತಿದ್ದೀನಿ, ಇಲ್ಲೇ ತೋರಿಸಿ ಈ ಕಡೆ. ಈ ಕಿಟಕಿ ನೋಡಿ ತೆಗೆದ್ರೆ ಇದೆ ಡಾಮಿನಾಸ್ ಪಕ್ಕದಲ್ಲೇ ಇದೆ ಆಯಿತಾ. ನಮ್ಮ ಬಿಲ್ಡಿಂಗ್ ಪಕ್ಕದಲ್ಲೇ ಡಾಮಿನಾಸ್ ಇದೆ, ಎದುರುಗಡೆ ಮಂಗಳೂರು ಕಿಚನ್ ಇದೆ. ಹಾಗೆ ಪಕ್ಕದಲ್ಲಿ LIC ಆಫೀಸ್ ಇದೆ, ಅದು ಸರ್ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಇಲ್ಲೇ ಇದೆ. ಇಲ್ಲಿ ಮೇಯ್ನ್ ರೋಡಲ್ಲೇ ಇದೆ, ನಾಗರಬಾವಿ ಕಡೆ ಹೋಗುವಂಥ ಮೇಯ್ನ್ ರೋಡಲ್ಲೇ ನಮ್ಮ ಇದಿದೆ. ಬಸ್ ಅನುಕೂಲನೂ ಸಹ ಇಲ್ಲೇ ಶೋಭಾ ಹಾಸ್ಪಿಟ್ಲ್ ಹತ್ರ ನಮ್ಮ ಬಸ್ ನಿಮಗೆ ಸ್ಟಾಪ್ ಇದೆ. ಇಲ್ಲಿ ಬಂದರೆ ಬೆಂಗಳೂರವರೆಲ್ಲ ಇಲ್ಲಿ ಬರ್ಬೋದು. ಹಾಗೆ ಮೈಸೂರಲ್ಲಿ ಎಲ್ಲಿದೆ ಅಂತ ಹೇಳಿದ್ರೆ ಶಾರದಾದೇವಿ ನಗರಿಂದ ಒಂದು 100 ಮೀಟ್ರ್ ಕೆಳಗಡೆ ನಿವೇದಿತಾ ನಗರ ಆರ್ಚ್ ಇದೆ. ಆರ್ಚ್ ಪಕ್ಕದಲ್ಲೇ ರೈಟ್ ಸೈಡಲ್ಲಿ ನಮ್ಮ ಕ್ಲಿನಿಕ್ ಇದೆ. ಅಲ್ಲೂ ಸಹ ವಿಕ್ರಮ್ ಹೆಲ್ತ್ ಕೇರ್ ಅನ್ನೋ ಹೆಸರಲ್ಲೇ ಇದೆ, ಗ್ರೌಂಡ್ ಫ್ಲೋರ್ನಲ್ಲೇ ಇದೆ. ಬೆಂಗಳೂರಲ್ಲಿ 2nd ಫ್ಲೋರಲ್ಲಿ ನಮ್ಮ ಕ್ಲಿನಿಕ್ ಇರುತ್ತೆ.